ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತಾ ತತ್ವ ಉಪದೇಶ ಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಿ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾರಿ. ಈ ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರಿಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೂ ಕೂಡ ಅಣಿ ಹಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾರಿ. ಈ ಒಂದು ಶ್ರೇಷ್ಠವಾದ ಒಂದು ಆಧಾರವಾಗಿಟ್ಟುಕೊಂಡು ನಡೆದು ಬಂದ 1 ವರ್ಷ 4 ತಿಂಗಳವರೆಗೂ ನಡೆದು ಬಂದ ಒಂದು ಪರಮಾನುಬೋಧೆಯ ಶ್ರೇಷ್ಠವಾದ ಗ್ರಂಥವನ್ನ ನಿಜಗುಣರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದ ಆರೂಢ ಜ್ಯೋತಿ ಶಿವಪುತ್ರಜ್ಜರ ಪಾದಗಳಿಗೂ ಕೂಡ ಇಲ್ಲಿ ಶರಣೆಂದು ಈ ಪರಮಾನುಬೋಧೆಯ 6ನೇ ಸಂಧಿಯ 5ನೇ ಸೂತ್ರವನ್ನ ಇವತ್ತ ನೀವು ಚರ್ಚೆ ಮಾಡೋಣ. ನಿನ್ನೆ ದಿವಸ 4ನೇ ಸಂಧಿಯನ್ನ ಮುಗಿಸಿ ಇವತ್ತು 5ನೇ ಸಂಧಿಯನ್ನ ಚರ್ಚೆ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಮಗೆ ಹಿಂದ ಏನ್ ಹೇಳಿದ್ರಪ್ಪ ಅಂದ್ರ 4ನೇ ಸೂತ್ರದೊಳಗೆ ಏನ್ ಹೇಳಿದ್ರು ಅಂದ್ರ ಸುಮ್ ಶಿವಾಲೋಕನ ಸ್ವಲ್ಪ ಅದನ್ನ ಹಿಂದಿಂದ ಸ್ಮರಣ ಮಾಡ್ಕೊಂಡು ಮುಂದೆ ಹೋಗೋಣ. ಇಲ್ಲಿ ಏನಂದ್ರ ಗುರುವರನ್ ಒಲವಿಲ್ಲದ ಏನನ್ನು ಓದಿದರೂ ದೊರೆಯಲ ಅರಿಯದು ಸಮ ಜ್ಞಾನ ಅನ್ನುವಂಥದ್ದನ್ನ ನಾವು ನಿನ್ನೆ ಚರ್ಚೆ ಮಾಡ್ಕೊಂಡ್ ಬಂದಿವಿ. ಗುರುವರನ ಒಲವಿಲ್ಲದೆ, ಗುರುವಿನಲ್ಲಿ ಮುಖಾಂತರ ಅಭ್ಯಾಸ ಮಾಡದೆ, ನಾ ಎಲ್ಲಾ ಕಲ್ತೀನಿ, ನನಗೆಲ್ಲಾ ಗುರ್ತದ, ನನಗೆಲ್ಲಾ ಓದಾಕ್ ಬರ್ತದ ಅಂತಂದ್ರು ಕೂಡ ಅವ್ ಏನಾಗುದಿಲ್ಲ ಅಂದ್ರ ಸಮಜ್ಞಾನ, ಆತ್ಮಜ್ಞಾನ, ಸ್ವರೂಪ ಜ್ಞಾನ ಆಗುದಿಲ್ಲ. ಪರೋಕ್ಷ ಜ್ಞಾನ ಆಗ್ತದ, ಆದ್ರ ಅಪರೋಕ್ಷ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ನಿನ್ನೆ ಜಜ್ಮೆಂಟ್ ಮಾಡಿದ್ರು. ಮತ್ತು ಗುರುವಿನಲ್ಲಿ ಭಯಭಕ್ತಿ ಉಳ್ಳವನಾಗಿ ಸೇವಾದಿಗಳನ್ನ ಮಾಡಿ ಗುರುವಿಗೆ ಕೃಪೆಗೆ ಪಾತ್ರನಾದ್ರ ಅವನು ಹೇಳಿದ ಮಾತುಗಳಲ್ಲಿ ಶ್ರದ್ಧಾ ನಂಬಿಕೆ ಇಟ್ಟುಕೊಂಡು ಗುರುವಿನಲ್ಲಿ ದ್ವೇಷ ಮಾಡದೆ, ಅಸಹ್ಯ ಏನೋ ಅವನಿಗೆ ಮನವನ್ನ ನೋಯಿಸದೆ ಇದ್ರ ಅವ್ ಏನಾಗ್ತದಂದ್ರ ಪರೋಕ್ಷ ಜ್ಞಾನ ಆಕ್ಕದ. ಆದ್ರೆ ಅಪರೋಕ್ಷ ಜ್ಞಾನ ಯಾವಾಗ ಆಕ್ಕದಂದ್ರ ಗುರುವಿನ ಹೇಳಿದ ಒಂದು ಗುರುವೇ ಬ್ರಹ್ಮ, ಗುರುವೇ ವಿಷ್ಣು ಎಂಬ ಭಾವವನ್ನು ತಾಳ್ಕೊಂಡು ಗುರು ಸೇವಾದಿಗಳನ್ನ ಮಾಡಿದ್ರ ಅಪರೋಕ್ಷ ದೃಢ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ನಿನ್ನೆ ದಿವಸ
4 ನುಡಿ ಮುಖಾಂತರದ ನಾವು ಚರ್ಚೆ ಮಾಡ್ಕೋತ ಬಂದಿವಿ. ಇವತ್ತು ಏನ್ ಹೇಳೋರದಾರ, ಇವತ್ತು 5ನೇ ನುಡಿ ಒಳಗೆ ಏನ್ ಹೇಳೋರದಾರ ಅಂದ್ರ, ಇಲ್ಲಿ ಹಿಂದಿನ ಸೂತ್ರದಲ್ಲಿ ಶ್ರವಣಾದಿಗಳನ್ನ ನಿರೂಪಿಸಿ ಈಗ ಈ ಸೂತ್ರದಲ್ಲಿ ಶ್ರವಣ ಮಾಡುವ ಮುಮುಕ್ಷುವಿನ ಲಕ್ಷಣವನ್ನ ಹೇಳ್ಕೋತ ಹೋಗ್ತೀನಿ ಅಂತ ಇವತ್ತು ಹೇಳ್ಕೋತ ಹೊಂಟಾರ. ಇಲ್ಲಿ ಏನ್ ಹೇಳದಾರ, ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡುವ ಶಿಷ್ಯರಿಗೆ ಮಾತ್ರ ಇಲ್ಲಿ ಏನಾಗ್ತದ, ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಇವತ್ತು ಶ್ರವಣ ಮಾಡೋದ್ರಿಂದ ಹೆಂಗ ಶ್ರವಣ ಮಾಡಬೇಕು ಮತ್ತು ಹೆಂಗ ಮನನ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತಿನ ನುಡಿ ಒಳಗ 5ನೇ ನುಡಿ ಒಳಗೆ ಇವತ್ತು ಹೇಳ್ಕೋತ ಹೋಗ್ತಾರ. ಏನ್ ಹೇಳಿದ್ರ ಅಂದ್ರೆ ಇಲ್ಲಿ ಏನ್ ಹೇಳೋರದಾರ ಅಂದ್ರ 5ನೇ ಸೂತ್ರದೊಳಗ, ಯೋಗ್ಯನಾದ ಶಿಷ್ಯನನ್ನು ಸದ್ಗುರು ಸನ್ನಿಧಾನದಲ್ಲಿ ವಾಸ ಮಾಡಿ ಅವರ ಸೇವೆಯನ್ನ ಮಾಡತಕ್ಕದ್ದು ಎಂಬುದನ್ನು ಹೇಳಿ, ಈಗ ಗುರುಗಳಾದರೂ ಶಿಷ್ಯರಿಗೆ ಶ್ರವಣಾದಿಗಳಿಂದ ಪರವಸ್ತುವಿನ ಅನುಭವಕ್ಕೆ ಬರುವಂತೆ ಉಪದೇಶನ ಮಾಡತಕ್ಕದ್ದು ಅನ್ನುವಂಥದ್ದನ್ನ ಇದು ಹೇಳ್ತಾರ. ಇಲ್ಲಿ ಗುರುಗಳು ಏನ್ ಮಾಡ್ಬೇಕು ಅಂದ್ರ, ಶಿಷ್ಯರಿಗೆ ಅಧಿಕಾರಿಗಳ ಅನುಗುಣವಾಗಿ ಆ ಶ್ರವಣಾದಿಗಳಿಂದ ಪರವಸ್ತುವಿನ ಅಂದ್ರ, ಪರ ಅಂದ್ರ ಶ್ರೇಷ್ಠವಾದ ತನ್ನ ಸ್ವರೂಪ ಜ್ಞಾನವನ್ನ ಕರತಲ ಮಾಡುವಂಗ ತಿಳಿಸಿಕೊಡವನೇ ಗುರುವರನು ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ಇಂಥವ್ ಗುರುಗಳು ಅನ್ನಬೇಕು ಅಂದ್ರೆ ಹೆಂಗ ಗುರು ಆದವ ಶಿಷ್ಯರ ಅನುಗುಣವಾಗಿ ಷಡ್ಲಿಂಗ ಪೂರ್ವಕವಾಗಿ ಅಭ್ಯಾಸವನ್ನ ಮಾಡಿಸಿದ್ರ, ಶ್ರವಣಾದಿಗಳನ್ನ ಮಾಡಿದ್ರ, ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಮಾಡಿದ್ರ ಅವಂಗ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಒಳಿಯದು ತನಗೆಂದು. ಭವ ಅಂದ್ರ ಹುಟ್ಟು ಸಾವು ಏನ್ ಕಳ್ಕೊಳಕ್ ಸಾಧ್ಯ ಅದನು ಅಂದ್ರ, ಶ್ರವಣ ಮನನ ನಿಧಿಧ್ಯಾಸನ ಮಾಡಾರೆ ನಾನು ಯಥಾರ್ಥ ಸ್ವರೂಪ ಜ್ಞಾನ ಮಾಡ್ಕೋತೀನಿ ಅಂದ್ರೆ ಏನ್ರ ಸಾಧ್ಯ ಅದನು ಅಂದ್ರ ಸಾಧ್ಯ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಇವತ್ತು ಹೇಳ್ಕೊತ ಹೋಗ್ತಾರ. ಇಲ್ಲಿ ಶ್ರವಣ ಅಂದ್ರೆ ಏನು ಅಂದ್ರೆ, ಯಾರು ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯವನ್ನು ಗುರುಮುಖದಿಂದ ಕೇಳ್ತಾರಲ್ಲ ಅದಕ್ಕೆ ಏನನ್ಬೇಕು, ಶ್ರವಣ ಅನ್ಬೇಕು ಅನ್ನುವಂತ ಹೇಳ್ಕೊತ ಬಂದಾರ. ಷಡ್ಲಿಂಗ ಪೂರ್ವಕ ಅನ್ನುವಂಥದ್ದನ್ನ ಮತ್ತೆ ಸ್ವಲ್ಪ ವಿಚಾರ ಮಾಡೋಣ. ಈಗ ಆ ನಂತರ ಮನನ ಅಂದ್ರೆ ಏನು, ಅದನ್ನೇ ಯುಕ್ತಿ ಅನುಮಾನಗಳಿಂದ ಚಿಂತಿಸುವುದಕ್ಕೆ ಏನಂತಾರ, ಮನನ ಅಂದ್ರ ಅನುಮಾನಗಳಿಂದ ನಮ್ಗೆ ಕೇಳಿರ್ತೇವೆ ಅನೇಕ, ಅವ್ರು ಹೇಳ್ತಾರ ಅನೇಕ ಶಬ್ದಗಳನ್ನ ಹೇಳುದ್ರಾಗ ನಮ್ಗ ಅದನ್ರಾಗ ಮನನ ಅಂದ್ರ ನಮ್ಗೆ ಉಳ್ಕೋಬೇಕಾದ್ರ ಅದನ್ನ ನಾವು ಮಲಕ್ ಹಾಕದೇವಪ್ಪ ಅಂದ್ರ ಅದು ಏನಾಕ್ಕದ, ನಮಗ ಉಳಿತದ, ಮನನ ಹಾಕದ ಅನ್ನುವಂಥದ್ದನ್ನ ಮೊದಲು ಹೇಳ್ಕೊತ ಬಂದೇವಿ. ಇದನ್ನು ಶ್ರವಣ ಮನ ಹೇಳ್ಕೋತ ಬಂದೇವಿ. ಆದ್ರೆ ಈಗ ಪರಮಾನುಭೂತಿ ಬರ ಮುಂದ ನಾವೊಂದು ಭಕ್ತಿಲಿಂದ ಕೇಳ್ಕೊತ ಬಂದೇವಲ್ಲ, ನಮ್ಗೆ ಜಜ್ಮೆಂಟ್ ಹಾಕದ. ಇಲ್ಲಿ ಮನನಪ್ಪ ಅಂದ್ರ ಒಂದು ದೃಷ್ಟಾಂತನ ಹೇಳ್ಕೊತ ಬಂದೇವಿ. ಈ ಸದ್ದ ನಾವು ಹೇಳ ಮುಂದೆ ಲಕ್ಷ್ಯ ಕೊಟ್ಟು ಕೇಳುದು, ಏನ್ ಹೇಳ್ತಾರ ಕೇಳುದು, ಕೇಳಿಂದ ಅದನ್ನ ನಾವು ಒಬ್ಬನೇ ಚಂತನ ಏಕಾಂತ ಕೂತ್ರ ಅಲ್ಲಿ ಒಬ್ಬನೇ ಅದನ್ನ ಹಿಂಗ್ ಹೇಳಿದ್ರಲ್ಲ, ಇದು ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು, ಇಲ್ಲಿ ಆತ್ಮನ ಲಕ್ಷಣಗಳು ಯಾವುವು, ಅನಾತ್ಮದ ಲಕ್ಷಣಗಳು ಯಾವುವು, ಇದನ್ನ ಎರಡನ್ನು ತಿಳಿಯವ ಯಾರು, ಈ ಅರು ಅಂದ್ರೆ ಏನು ಅನ್ನುವಂಥದ್ದನ್ನ ನೀವು ಮನನಕ್ಕೆ ಹೋದೆವಪ್ಪ ಅಂದ್ರ ಅದು ನಮ್ಗ ಏನಾಕದ, ಪ್ರತ್ಯಕ್ಷ ಜ್ಞಾನ ಆಕ್ಕದ. ಇಲ್ಲಿ ಶ್ರವಣ ಮಾಡಿದ್ದನ್ನ ಮನನ ಮಾಡೋದು ಅಂದ್ರೆ ಇಲ್ಲಿ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯವನ್ನು ಗುರುಮುಖದಿಂದ ಕೇಳುವುದಕ್ಕೆ ಏನಂತಾರ, ಶ್ರವಣ ಅಂತಾರ. ಆ ನಂತರ ಮನನ ಅಂತ ಒಂದು ದೃಷ್ಟಾಂತ ಕೊಡ್ತಾರ. ಒಂದು ಆಕಳ ಅಡವಿ ಒಳಗ ಗಬ ಗಬ ಏನೇನೋ ಅದು ಮೇಯ್ತದ, ಮೈದು ಬಂದ ಅದನ್ನ ಏನ್ ಮಾಡ್ತದನ ಹಂಗೆ ಮೇಯ್ದರದು ಏನ್ರ ಅದಕ್ ಪಚನಾಗಿ ಅದಕ್ ಹಾಲ ರಕ್ತ ಏನ್ ಹಾಕದಂದ್ರ ಆಗುದಿಲ್ಲ. ಅದು ಏನ್ ಮಾಡ್ತದಂದ್ರ ಮೇಯ್ದು ಬಂದದ್ದನ್ನ ತಾನು ಬಂದು ಮನಿಯೊಳಗೆ ಬಂದು ಮಲಿಗಿ ಅದೇನ್ ಮಾಡ್ತದ, ಅದನ್ನ ಎಲ್ಲವನ್ನು ಹೊಳ್ಳಿ ತೆಗೆದು ಮಲಕ್ ಹಾಕ್ತದ. ಅದನ್ನ ಮತ್ತ ನುರಿಸಿ ಸಣ್ಣ ಮಾಡ್ತದ, ಸಣ್ಣ ಮಾಡಿ ಅದು ಏನ್ ಮಾಡ್ತದ, ಒಂದಿಷ್ಟು ವಿಭಾಗ ಮಾಡ್ತದ, ಹಾಲಿಗೆ ಒಂದಿಷ್ಟು ಕೊಡ್ತದ, ಒಂದಿಷ್ಟು ರಕ್ತ ಶಕ್ತಿ ಮಾಡ್ತದ, ಒಂದಿಷ್ಟು ಅಲ್ಲದ ಭಾಗಗಳನ್ನು ಹೊರಗೆ ತೆಗಿತದ. ಹಲ್ಲದ ಭಾಗಗಳನ್ನ ಹೆಂಗ ಹೆಂಡಿ ಮುಖಾಂತರ ಅದು ಹೊರಗೆ ತೆಗಿತದ, ಹಂಗಿಲ್ಲಿ ಒಂದು ದೃಷ್ಟಾಂತ ಶ್ರವಣ ಮಾಡಿದ್ದನ್ನ ಮನನ ಮಾಡಿ ಏನಾಗ್ತದೆ, ಇಲ್ಲಿ ಮನನ ಮಾಡುವುದರಿಂದ ಅಲ್ಲದ ಭಾಗಗಳನ್ನ ಬೇರ್ಪಡಿಸಿ ನಾನು ಆತ್ಮನೇ ಇದೀನಿ ಅನ್ನುವಂಥದ್ದನ್ನ ನಿಧಿಧ್ಯಾಸನಕ್ಕೆ ಹೋದಾಗ, ಇಲ್ಲಿ ನಿಧಿಧ್ಯಾಸನಕ್ಕ ಇಲ್ಲಿ ಏನ್ ಹೇಳ್ಕೊತ ಬರ್ತಾರ, ನಿಧಿಧ್ಯಾಸನ ಅಂದ್ರ ಮನನ ಮಾಡಿದ ಭಾಗಗಳನ್ನ ಬೇರ್ಪಡಿಸಿ
ಆ ತನ್ನ ಸ್ವರೂಪವೇ ನಾನು ಅದಿನಂತೆ ನಿಶ್ಚಯ ಮಾಡ್ತಾರಲ್ಲ, ಅದು ಅಪರೋಕ್ಷ ಜ್ಞಾನ. ಅದು ನಿಶ್ಚಯ ಮಾಡುದಕ್ಕ ನಿಧಿಧ್ಯಾಸನ. ಅಲ್ಲದ ಭಾಗಗಳನ್ನ ಬೇರ್ಪಡಿಸಿ ಶ್ರವಣ ಮಾಡಿ ಕೇಳಿದ್ದನ್ನ ಮನನ ಮಾಡಿ ಮನನ ಮಾಡಿದ ವಿಷಯಗಳನ್ನ ನಿಧಿಧ್ಯಾಸನದೊಳಗ ಅವು ಎಲ್ಲದ ಭಾಗಗಳನ್ನ ಅಲ್ಲಗಳೆದು ತನ್ನ ನಿಜ ಸ್ವರೂಪ ಸ್ಥಿತಿಯೊಳಗಿರುವುದಕ್ಕ ಸಾಕ್ಷಾತ್ಕಾರ ಆಗುವುದಕ್ಕ ನಿಧಿಧ್ಯಾಸನ. ಇವು ಶ್ರವಣ ಮನನ ನಿಧಿಧ್ಯಾಸನ ಇಲ್ಲದೆ ನಮಗೇನ್ರ ಅಪರೋಕ್ಷ ಜ್ಞಾನ ಅಕ್ಕದನೋ ಅನ್ನುವಂಥದನ್ನ ಪಲ್ಲವಲ್ಲಿ ಇಟ್ಕೊಂಡು ಬಂದಾರ. ಅಂದ್ರ ನಿಶ್ಚಯದಿಂದ ಸ್ವಸ್ವರೂಪ ಏಕಾಗ್ರತೆ ಸ್ಥಿರ ಮಾಡುವುದಕ್ಕೆ ಏನಂತಾರ, ಅದಕ್ಕೆ ನಿಧಿಧ್ಯಾಸನ ಅಂತ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ನಿಶ್ಚಯದಿಂದ ಈ ಶ್ರವಣ ಮಾಡಿದ್ದನ್ನ ಇಲ್ಲಿ ಮನನದಾಗ ಬೇರ್ಪಡಿಸಿ ಅದನ್ನ ನಿಶ್ಚಯ ಮಾಡುದು. ನಿಶ್ಚಯ ಮಾಡಿ ನಾನೇ ಆ ಸ್ವರೂಪ ನಾನಿದ್ದೇನೆ, ನಾನೇ ಬ್ಯಾರೆ ಅಲ್ಲ, ಮತ್ತೊಂದು ಈ ಆತ್ಮ ಬ್ಯಾರೆ ಅಲ್ಲ, ಆತ್ಮನೇ ನಾನಿದ್ದೇನೆ ಅಂತ ಏನ್ ನಿಶ್ಚಯ ಆಯ್ತು ಅಂದ್ರೆ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಇದಕ್ಕೆ ನಿಧಿಧ್ಯಾಸನ ಅನ್ನುವಂಥದ್ದನ್ನ ಇಲ್ಲಿ ನಮಗ್ ಬಹಳ ಚಂದ ಇದೊಂದು ಪದ್ಯ ನಮಗ ಅರ್ಥ ಆಯ್ತು ಅಂದ್ರೆ ಎಲ್ಲ ಅರ್ಥ ಆಗ್ತದ. ಅಂದ್ರೆ ಮೊದಲು ಏನ್ ಹೇಳಿದಾರೆ ಅವ್ರು, ಶ್ರವಣ ಮಾಡೋ ಮುಂದ ಷಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡಬೇಕು, ಮತ್ತ ಅದನ್ನ ಮಾಡಿದ್ದನ್ನ ನಿಧಿಧ್ಯಾಸನ ಇದು ಮನನ ಮಾಡಬೇಕು. ಮನನ ಮಾಡಿದ್ದನ್ನ ನಿಧಿಧ್ಯಾಸನದೊಳಗ ತಾನು ಸಾಕ್ಷಾತ್ಕಾರ ಸ್ವರೂಪವನ್ನು ಕಂಡುಕೊಳ್ಳುವುದೇ ಅಲ್ಲದ ಭಾಗಗಳನ್ನ ಬೇರ್ಪಡಿಸಿ ನಾನು ಇದೇ ಅದೀನಿ, ನಾನು ಆತ್ಮನೇ ಇದೀನಿ ಅಂತ ನಿಶ್ಚಯ ಮಾಡುವುದೇ ಅಪರೋಕ್ಷ ಜ್ಞಾನ ಅನ್ನುವಂಥದ್ದನ್ನ ಹಿಂಗ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಅಳಿಯದೆ ತನಗೆಂದು ತನಗ ಈ ಭವಬಂಧ ಅನ್ನಂದ್ರೆ ಹುಟ್ಟು ಸಾವುದಿಂದ ಏನ್ರ ಪಾರಕ್ಕನೋ ಅಂದ್ರೆ ಆಗುದಿಲ್ಲ. ಯಾರು ಇದನ್ನ ಅನುಕರಣೆ ಮಾಡ್ಕೊಂಡು ಶ್ರವಣನ್ನ ಮಾಡಿದ್ದನ್ನ ಮನನಕ್ಕೆ ಹೋಗ್ತಾರ, ಮನನಕ್ಕೆ ಇದ್ದನ್ನ ನಿಧಿಧ್ಯಾಸನ ಮಾಡ್ತಾರ, ಅವ್ರಿಗೆ ಅಪರೋಕ್ಷ ಜ್ಞಾನ ಅಕ್ಕದ ಅನ್ನುವಂಥದ್ದನ್ನ ಇಲ್ಲಿ ನುಡಿಯೊಳಗೆ ಹೇಳ್ಕೊತ ಬಂದಾರ. ಶ್ರವಣ ಮನನ ನಿಧಿಧ್ಯಾಸಗಳನ್ನು ಸಂಭವಿಸದೆ ನಿಶ್ಚಯ ಜ್ಞಾನ ಆಗುದಿಲ್ಲ. ಆದ್ದರಿಂದ ನಾವು ಏನಕ್ಕೂ ಅಜ್ಞಾನ ತಾತ್ಕಾರ್ಯವಾದ ಈ ಪ್ರಪಂಚ ಸತ್ಯ ಎನ್ನುವ ಬುದ್ಧಿಯನ್ನು ನಿವೃತ್ತಿ ಆಗದು. ಏನು ಬುದ್ಧಿ ಏನು ನಿಶ್ಚಯ ಮಾಡಿದ್ರೆ ಈ ಪ್ರಪಂಚವೇ ಸತ್ಯ, ಇಲ್ಲದ ನಾಮರೂಪಾತ್ಮಕ ಜಗತ್ತೇನಾಗಿದೆ ನಮಗ ಇದು ಸತ್ಯ ಆಯ್ತು ತೋರಿದ. ಇದು ನಮಗ ನಿಧಿಧ್ಯಾಸನಕ್ಕೆ ಹೋಗ್ಲಾರ್ದೆ ಇದು ಮಿಥ್ಯಾಗಿ ತೋರುವುದಿಲ್ಲ, ಇದು ನಮಗ ಸತ್ಯ ಆಗಿರ್ತದ ಅನ್ನುವಂಥದ್ದನ್ನ ನಿಶ್ಚಯ ಮಾಡಕ ನಮಗ ಗಟ್ಟಿ ಮಾಡಕ್ ಏನತ್ತಾರ, ಈ ಬುದ್ಧಿ ಒಳಗ ಈ ಪ್ರಪಂಚ ಮಿಥ್ಯ ಅಂತ ನಮ್ಗ ನಿಶ್ಚಯ ಆಯ್ತು ಅಂದ್ರ ಈ ಜಗತ್ ಏನಾಗ್ತದ ನಿವೃತ್ತಿ ಹೊಂತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಆದ್ರಿಂದ ನಾವು ಏನಾಗ್ತದ, ಜ್ಞಾನೋತ್ಪತ್ತಿ ಆದಾಗ ಶ್ರವಣಾದಿಗಳನ್ನ ಮಾಡಿ ಈ ಪ್ರಪಂಚ ಮಿಥ್ಯದ, ನಾನು ಆತ್ಮ ನಾನೊಬ್ಬನೇ ಸತ್ಯ ಅದೀನಿ ಎನ್ನುವಂಥದ್ದನ್ನ ನಿಧಿಧ್ಯಾಸನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅವರು ಈ ನುಡಿ ಒಳಗೆ ತಿಳಿಸ್ಕೋತ ಬಂದಾರ. ಇನ್ನ ಒಂದೇ ನುಡಿ ಒಳಗೆ ಏನ್ ಹೇಳ್ತಾರ ಅಂದ್ರೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಷಡ್ಲಿಂಗ ಪೂರ್ವಕ ಅಂತ ಇಲ್ಲಿ ಬತ್ತು. ಷಡ್ಲಿಂಗಗಳಂದ್ರೆ ಯಾವುವು ಅಂದ್ರೆ ಷಡ್ಲಿಂಗಲಿಂದ ಅಭ್ಯಾಸ ಮಾಡಿ ಅಂತ ಹೇಳಿದ್ರು. ಅವು ಷಡ್ಲಿಂಗ ಅಂದ್ರೆ ಯಾವುವು ಅನ್ನುವಂಥದ್ದನ್ನ ಇಲ್ಲಿ ಏನ್ ಹೇಳ್ಕೊತ ಬಂದಾರ. ಷಡ್ಲಿಂಗಗಳಂದ್ರ ಉಪಕ್ರಮ ಉಪಸಂಹಾರ. ಅಂದ್ರ ಉಪಕ್ರಮ ಅಂದ್ರ ಇಲ್ಲದ ಒಂದು ಯಾವುದಾದರೂ ವಸ್ತುವನ್ನ ಸೃಷ್ಟಿ ಮಾಡಿ ಅದನ್ನ ಹಿಂದೆ ಏನ್ ಮಾಡುದು, ಇಲ್ಲದದ್ದು ಅದು ಇಲ್ಲದನ್ನ ಐತಿ ಅಂತ ಹೇಳಿ ಅದನ್ನ ಅಲ್ಲುಗಳ್ಕೋತ ಬರುದು, ಅದಕ್ಕೇನಂತಾರ ಉಪಕ್ರಮ ಉಪಸಂಹಾರ. ಇಲ್ಲಿ ಉಪಕ್ರಮ ಅಂದ್ರ ಬ್ರಹ್ಮ ಒಂದು ಅದಾನ ಅನ್ನುವಂಥದ್ದನ್ನ ತಯಾರು ಮಾಡಿ ನಮಗ ಅಜ್ಞಾನ ಇಲ್ಲದ ಭಾಗಗಳನ್ನ ಅದನ್ನ ಏನ್ ಮಾಡುವುದು, ಬೇರ್ಪಡಿಸಿ ಅದೇ ಕೊನೆಗೆ ಆ ಬ್ರಹ್ಮವೇ ಸತ್ಯ ಅನ್ನುವಂಥದ್ದನ್ನ ನಿಶ್ಚಯ ಮಾಡಕ ಅದು ಉಪಕ್ರಮ ಉಪಸಂಹಾರ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನೊಂದು, ಯಾವ್ದಾದ್ರು ಒಂದು ಕಾರ್ಯವನ್ನ ಮಾಡಾಗ ಆ ಕಾರ್ಯವನ್ನ ಅದನ್ನೇ ಸೃಷ್ಟಿ ಮಾಡಿ ಅದನ್ನೇ ಹೇಳಿ ಮತ್ತ ಅದ್ರೊಳಗನೆ ಅದು ಕೊನೆಯ ಮಾಡ್ಬೇಕು. ಈ ಜಗತ್ತು ಬ್ರಹ್ಮನಿಂದಲೇ ಸೃಷ್ಟಿಯಾಗ್ಯದ, ಬ್ರಹ್ಮದ ವಿಚಾರಗಳನ್ನೇ ಹೇಳಿ ಕೊನೆಗೆ ಎಲ್ಲಿ ಮಾಡ್ಬೇಕು, ಆ ಬ್ರಹ್ಮನಲ್ಲೇ ಕೂಡ ಇದನ್ನ ಏನ್ ಮಾಡ್ಬೇಕು, ಲಯ ಮಾಡ್ಬೇಕು. ಇದಕ್ಕೇನಂತಾರ ಉಪಕ್ರಮ ಉಪಸಂಹಾರ ಅನ್ನುವಂಥದ್ದನ್ನ ಹಿಂಗ ಅನೇಕ ಲಕ್ಷಣಗಳ ಮುಖಾಂತರ ಹೇಳ್ಕೋತ ಬಂದಾರ. ನಾವು ಲಕ್ಷಣ ತಿಳ್ಕೋತ ಬಂದಿಲ್ಲ, ನಾವು ಸುಮ್ಮ ಸಹಜವಾಗಿ ಸರಳವಾಗಿ ತಿಳ್ಕೋತ ಬಂದೇವಿ. ಇಷ್ಟು ನಮ್ಗೆ ನಿಶ್ಚಯ ಆಗ್ಲಿ, ಮುಂದೆ ಅದು ಹೆಂಗ ಏನು ಅನ್ನುವಂಥದ್ದನ್ನ ಮುಂದಿನ ಮತ್ತೊಬ್ರು ಬಾರಿ ಹೇಳ ಮುಂದಲ್ಲಿ ಇನ್ನೊಮ್ಮೆ ಹೇಳ ಮುಂದ ಅವಾಗ ಗಟ್ಟಿ ಆದಾಗ ನಾವು ಇದನ್ನ ಚರ್ಚೆ ಮಾಡೋಣ. ಈಗ ಉಪಕ್ರಮ ಉಪಸಂಹಾರ. ಎರಡನೇದು ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅಂತೇಳಿ 6 ಲಿಂಗಗಳನ್ನ ಇಲ್ಲಿ ಮಾಡ್ಕೊತ ಬಂದಾರ. ಅಂದ್ರ ಅಭ್ಯಾಸ, ಉಪಕ್ರಮ, ಉಪಸಂಹಾರ. ಅಭ್ಯಾಸ ಅಂದ್ರ ಬಿಟ್ಟು ಬಿಡದೆ ತಿಳಿತಾನೋ ಅದನ್ನ ಬಿಟ್ಟು ಬಿಡದೆ ಮಾಡುದಕ್ಕೆ ಏನಂತಾರ ಅಭ್ಯಾಸ.
ನಾವು ಒಂದ್ ದಿವ್ಸ ಸತ್ಸಂಗಕ್ಕೆ ಬರ್ತೇವೆ, ನಮ್ಗ್ ಒಂದೇ ದಿನದಾಗ ಸತ್ಸಂಗ ಆಯ್ತು ಅಂದ್ರ ಮರುದಿವ್ಸ ಬರ್ತೇವೆ, ಬೇಡ ಇನ್ನೊಂದ್ ದಿವ್ಸ ಬರ್ತೇವೆ. 4 ದಿವ್ಸ ಬಂದೇವ ಅಂದ್ರ ನಮ್ಗ್ ತಿಳಿಲಿಲ್ಲ ಅಂದ್ರೆ ಏನ್ ತಿಳಿತ ಬಿಡಪ್ಪ ಅದ್ ಎದಕ್ ಬರ್ದು ಶಾಸ್ತ್ರ ಅಂತ ಹಿಂದಕ್ ಸರಿತಾರ ಬಹಳ ಮಂದಿ. ನಮ್ ಗ್ರೂಪ್ನಾಗ ಎಷ್ಟೋ ಸಾವಿರಾರು ಮಂದಿ ಬಂದಾರ. ಒಂದ್ 2 ದಿವ್ಸ ಬಹಳ ಲಕ್ಷ ಕೊಟ್ಟು ಕೇಳ್ದ ಮಾಡ್ತಾರ, 4 ದಿವ್ಸ ಇರ್ತಾರ, ಮುಂದ್ 5ನೇ ದಿವ್ಸ ಬಿಟ್ಟು ಹೋಗ್ಬಿಡ್ತಾರ. ಯಾಕ? ಅದು ಒಮ್ಮೆಲೆ ಅದು ತಿಳಿಯುವ ವಿಷಯ ಅಲ್ಲ, ಅದನ್ನ ಸತತ ಅಭ್ಯಾಸ ಮಾಡಿ. ಈ ಹೆಂಗ ನಾವು ಪ್ರಪಂಚವನ್ನ ಇದನ್ನ ಯಾರು ಕಲ್ಸೋದ್ ಬೇಕಾಗಿಲ್ಲ, ತನ್ನಿಂದ ತಾನೇ ಮಾಡಿ ಮಾಡಿ ಹೆಂಗ್ ರೂಢ ಬಿದ್ದದಂದ್ರ ಆ ಹುಟ್ಟಿದ ಕೂಸಿಗೆ ಯಾರು ಅದಕ್ ಮಲಿ ಕುಡಿಯನಾಗಲ್ಲ, ತಾನೇ ಕುಡಿತದ. ಇವತ್ ನಾವು ಲಗ್ನ ಮಾಡಿದ್ರೆ ಹೆಡ್ತಿ ಮಂಗ್ ಗಂಡ ನೀವು ಮಕ್ಳನ್ರಿ ಹೆಣ್ತನ್ರಿ ಅಂತ ಯಾರು ನಮ್ಗ್ ಸಂಸಾರ ಹೇಳೋದೇ ಕೊಡೋದ್ ಬೇಡ, ಅದು ಮಾಡಿ ಮಾಡಿ ಅಷ್ಟ ನಮ್ಗ ಅಭ್ಯಾಸ ಆಗ್ಯದ. ಅದರಂತೆ ಇದನ್ನ ಮಾಡಲಾರ್ದು ಏನೈತಲ್ಲ, ಇದ್ದ ವಸ್ತುವನ್ನ ತಿಳಿಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಇದನ್ನ ಬಿಟ್ಟು ಬಿಡದೆ ಅಭ್ಯಾಸ ಮಾಡ್ಬೇಕು. ಅದಕ್ಕೆ ಬಿಟ್ಟು ಬಿಡದಾಗ ಇದು ಅಭ್ಯಾಸ ಆಗ್ತದ ಅನ್ನುವಂಥದ್ದನ್ನ ಹಿಂಗ್ ಸಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡಿದ್ರ, ಶ್ರವಣ ಮಾಡಿದ್ರ ಅಂದ್ರೆ ನಮಗೇನಾಗ್ತದ, ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಅವರು ಅಭ್ಯಾಸ ಅಂದ್ರ ಇವತ್ತ ಒಂದು ಇದು ಹೇಳ್ತಾರ. ಯಾರಪ್ಪ ಅಂದ್ರ ತತ್ವಮಸಿಯನ್ನ ಸೇತುಕೇತನಿಗೆ 9 ಸಲ ಬೋಧಿಸಿದ ಅನ್ನುವಂಥದ್ದು ನಾವು ಕೇಳ್ಕೊಂಡ್ ಬಂದ್ವಿ. ಅದೇ ಒಂದೇ ತತ್ವಮಸಿಯನ್ನ ಅವಾಗ 9 ಸಲ ಬೋಧಿಸಿದಂತ, 9 ಸಲ ಕೇಳ್ಬೇಕಾದ್ರ ಅವ್ ಎಷ್ಟು ಅವರು ಅಲ್ಲಿ ಬ್ಯಾಸರ ಇಲ್ಲದೆ ತಿಳ್ಕೋಬೇಕು ಅನ್ನುವಂಥದ್ದು ಎಷ್ಟು ತೀವ್ರತೆ ಇಚ್ಛೆ ಇರಬೇಕು ಅಂತದನ್ನ ಅಲ್ಲಿ ಉದ್ದಾಲಕ ಮುನಿ ತನ್ನ ಮಗನಿಗೆ 9 ಸಾರಿ ತತ್ವಮಸಿಯನ್ನು ಬೋಧಿಸಿದ. ಅದೇ ಉದ್ದಾಲಕ ಮುನಿ ಹೊರಗಿನ ಲೌಕಿಕ ಜ್ಞಾನವನ್ನು ರಗಡು ಸಂಪಾದಿಸಿದ್ದ, ರಗಡು ಜ್ಞಾನ ಇತ್ತು. ಆದರೆ ತಂದೆ ಒಂದು ಪ್ರೇಮದಿಂದ ಮಗನಿಗೆ ಹೇಳಿದ್ರ ಒಂದು ಪ್ರೀತಿಯಿಂದ ಅಭ್ಯಾಸ ಆಗುದಿಲ್ಲ ಅಂತ ಹೊರಗೆ ಬಿಟ್ಟಿರ್ತಾನ. ಹೊರಗೆ ಬಿಟ್ಟ ಎಲ್ಲವನ್ನೂ ಅಭ್ಯಾಸ ಮಾಡ್ಕೊಂಡು ಹೆಂಗ್ ಬಂದಿರ್ತಾನಂದ್ರ, ನನ್ನಷ್ಟು ವಿದ್ಯವನ್ನ ಕಲಿತವ್ರು ಯಾರೂ ಇಲ್ಲ ಅಂತೇಳಿ ಅಹಂಕಾರದಿಂದ ಬಂದಿರ್ತಾನ. ತಂದೆಗೆ ಬಂದು ನಮಸ್ಕಾರ ಮಾಡ್ಲಾರೆ ಒಳಗ್ ಹೋಗ್ತಾನ. ಅಷ್ಟ ಅವನಲ್ಲಿ ಏನಾಯ್ತು, ವಿದ್ಯೆಯನ್ನು ತುಂಬ್ಕೊಂಡ್ ಬಂದಿದ್ದ. ಆದ್ರ ಸೂಕ್ಷ್ಮವಾಗಿ ತಿಳಿದುಕೊಂಡಂತ ತಂದೆ ಏನ್ ಮಾಡಿದಂದ್ರ, ಆ ಉದ್ದಾಲಕ ಮುನಿ ತನ್ನ ಮಗನಿಗೆ ಶೇತುಕೇತನಿಗೆ ಏನ್ ಮಾಡಿದಂದ್ರ ಒಂದು ಪ್ರಶ್ನೆ ಮಾಡ್ತಾನ. ಏನು ಪ್ರಶ್ನೆ? ಒಂದನ್ನ ತಿಳಿದ್ರ ಎಲ್ಲವನ್ನೂ ತಿಳಿದಂತಾಗಿರ್ಬೇಕು ಅಂತ ವಿದ್ಯೆ ಏನ್ರ ಕಲ್ತಿಯೇನು ಅಂತಂದಾಗ, ಒಂದನ್ನ ತಿಳಿದ್ರೆ ಹೆಂಗೆಲ್ಲವೂ ಜ್ಞಾನ ಆಕ್ಕದ? ಆಗುದಿಲ್ಲ, ನನ್ ಕರ್ತಿಲ್ಲ, ನನ್ ಗುರುತಿಲ್ಲ ಅಂತ ಒಪ್ಕೊಂಡವ. ಒಪ್ಕೊಂಡಾಗ ಇದನ್ನ ನಾವು ಏನ್ ಮಾಡಿದಂದ್ರ 9 ಸಲ ತತ್ವಮಸಿ, ತತ್ ಅಂದ್ರ ಬ್ರಹ್ಮ, ತ್ವಮ್ ಅಂದ್ರ ಜೀವ, ಅಸಿ ಅಂದ್ರೆ ನೀನೇ ಇದ್ದಿ ಅನ್ನೋ ಇದನ್ನ ಒಂದ ನನಗ ಅರ್ಥ ಆಯ್ತು ಅಂದ್ರ ಇಲ್ಲಿ ಏನು ಕೊನೆಗೆ ಏನಾಕ್ಕದಂದ್ರ ಉಪಕ್ರಮ ಉಪಸಂಹಾರ ಏನಾಕ್ಕದ, ನಾನೇ ಬ್ರಹ್ಮನಿದ್ದೇನೆ ಇದೇ ನಿರ್ಣಯ ಆಕ್ಕದ. ತತ್ವಮಸಿ ಏನ್ ನಿರ್ಣಯ ಮಾಡ್ತದ, ಆ ಬ್ರಹ್ಮ ಬ್ಯಾರೆ ಅಲ್ಲ, ಈ ಜೀವ ಬ್ಯಾರೆ ಅಲ್ಲ, ನೀನೇ ಆ ಬ್ರಹ್ಮನಿದ್ದೀಯೇ ಅನ್ನುವಂಥದ ನಿಶ್ಚಯ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ನಮಗ್ ಕೊನೆಗೆ ಏನ್ ನಿರ್ಣಯ ಬರ್ತಂದ್ರ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂಥದ್ದನ್ನೇ ಪರಮಾನುಭೂತಿ ಇಲ್ಲಿ ತನ ಹೇಳ್ಕೋತ ಬಂದು ಇದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡಿಕೊಡಕ್ ಇಷ್ಟ ಹೇಳ್ಕೊತ ಬಂದದ. ತತ್ವಮಸಿ ಜ್ಞಾನ ಹೇಳ್ಯದ, ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಮ್ಮ ಎಲ್ಲಾ ವೇದಗಳ ಸಾರವನ್ನೇ ಕೊನೆಯಲ್ಲಿ ನಿಂದಿರ್ಸ್ಯಾರ. ಅಹಂ, ನಾನು ಬ್ರಹ್ಮನೇ ಇದ್ದೇನೆ. ಇದು ಯಾರು? ಯಾಜ್ಞವಲ್ಕರು ತನ್ನ ಮೈತ್ರಾದೇವಿಗೆ ಬೃಹದಾರಣ್ಯಕೋಪನಿಷತ್ತಿನೊಳಗ ಇದನ್ನೇ ನಿರ್ಣಯ ಮಾಡ್ಯಾರ. ಏನು? ನಾನು ಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂಥದ್ದನ್ನ ಅಪರೋಕ್ಷ ದೃಢ ಜ್ಞಾನ ಆಗುತ್ತ ನಾನು ಅಭ್ಯಾಸ ಮಾಡ್ಬೇಕು ಅನ್ನುವಂತಂಗ ಹಿಂಗ ಉಪಕ್ರಮ ಉಪಸಂಹಾರ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ. ಇಲ್ಲಿ ಅಭ್ಯಾಸ ಮತ್ತು ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಅನ್ನುವಂಥದ್ದು 6 ಲಿಂಗಗಳ ಕ್ರಮವಾಗಿ ಷಡ್ಲಿಂಗ ಪೂರ್ವಕ ಮಾಡಿದ್ರ, ಅಭ್ಯಾಸ ಮಾಡಿದ್ರ ನಮಗ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ. ಇಲ್ಲಿ ಅಪೂರ್ವತ ಅಂದ್ರ ಅದ್ವಿತೀಯ ಅಂದ್ರೆ ಎರಡು ಇಲ್ಲದ ಒಂದೇ ವಸ್ತು, ಅದ್ವಿತೀಯ ವಸ್ತುವಿನ ಅಪೂರ್ವತೆ. ಅಲ್ಲಿ ಏನ್ ಹೇಳ್ಕೊತ ಬಂದಾರಂದ್ರ, ಎರಡು ಇಲ್ಲದ ವಸ್ತುವಿನಲ್ಲಿ ಯಾವಾಗಲೂ ತನ್ನ ಯಾವಾಗಲೂ ಅದೇ ಚಿಂತನೆ ಒಳಗಿಲ್ಲದ ಆತ್ಮನೇ ನಾನದೀನಿ ಅಂತ ಅದೇ ಚಿಂತನದೊಳಗೆ ಇರುವುದಕ್ಕ ಏನಂತಾರ ಇಲ್ಲಿ ಅಪೂರ್ವತ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಹಿಂಗ ಇದ್ರ ಫಲ ಏನಪ್ಪ ಮತ್ತು ಇವು 6 ಲಿಂಗಗಳ ಫಲ ಏನು ಅನ್ನುವಂಥದ್ದನ್ನ ಮತ್ತೆ ನೋಡು, ಮತ್ತೆ ವೃತ್ತಿ ಹೊರಗೆ ಹೋಗ್ತದ, ಅಲ್ಲೇ ಒಂದ್ ದಿವ್ಸ ಹೋಗ್ಬಿಡ್ತದ. ಇವತ್ತ 4 ನುಡಿಗಳ ಉಳ್ಳಂತ ಈ 5 ನುಡಿಗಳ ಉಳ್ಳಂತ ಇದನ್ನ ಮುಗಿಸೋಣ. ಮತ್ತ ಕೊನೆಗೆ ಆದ್ರ ಇವು ಷಡ್ಲಿಂಗ ಪೂರ್ವಕವಾಗಿ 6
ಲಿಂಗಗಳನ್ನ ಅಭ್ಯಾಸ ಮಾಡೋಣ. ಈಗ ಮೊದಲು ಇಷ್ಟು ನೆನಪು ಇಟ್ಕೊಳ್ಳೋಣ. ಅವು ಯಾವಪ್ಪ ಅಂದ್ರ ಆರು: ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಮತ್ತು ಉಪಪತ್ತಿ ಅಂತೇಳಿ ಇವು ಆರು ಲಿಂಗಗಳ ಮುಖಾಂತರ ಶ್ರವಣ ಮಾಡಿದ್ರ ನಮಗೇನಾಗ್ತದ, ಅಪರೋಕ್ಷ ದೃಢ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಹಿಂಗ ಕ್ರಮವಾಗಿ ಹೇಳ್ಕೋತ ಹೋಗ್ತಾರ. ಇಲ್ಲಿ ನಮ್ಗೆ ಏನ ನಿರ್ಣಯ ಆಯ್ತಪ್ಪ ಅಂದ್ರ, ಉಪಕ್ರಮ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯನ್ನು ಗುರುಮುಖದಿಂದ ಕೇಳುವುದಕ್ಕ ಶ್ರವಣ ಅಂತಾರ. ಯುಕ್ತಿ ಅನುಮಾನಗಳಿಂದ ಚಿಂತಿಸುವುದಕ್ಕ ಮನನ ಅಂತಾರ. ಅರ್ಥ ನಿಶ್ಚಯದಿಂದ ಸ್ವಸ್ವರೂಪಕಾರ ಏಕಾಗ್ರತೆ ಅಂದ್ರ ಸ್ವಸ್ವರೂಪ ಸಾಕ್ಷಾತ್ಕಾರ ಆಗೋದಕ್ಕ, ಸ್ಥಿರ ಮಾಡೋದಕ್ಕ ಇದಕ್ಕೇನಂತಾರ, ನಿಧಿಧ್ಯಾಸನ ಅಂತಾರ ಅನ್ನುವಂಥದ್ದನ್ನ ಮೂರು ನಾವ್ ಇದನ್ನ ಇಷ್ಟೇ ಇವತ್ತ ಸ್ಮರಣ ಮಾಡ್ಕೊಂಡು ಹೋಗೋಣ. ಮುಂದ ಶರಣಾಗನಾಥ ಶಿಷ್ಯ ಗುರುವಿಗೆ ಏನ್ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಶ್ರವಣ ಗುರುಗಳು ಶಿಷ್ಯನಿಗೆ ಹಿಂಗ ಅಭ್ಯಾಸ ಮಾಡಿಸ್ತಾರ. ಏನ್ ಮಾಡಿಸ್ತಾರ? ಶ್ರವಣ ಮನನ ನಿಧಿಧ್ಯಾಸನವೆನಿಸುವ ವಿರಳ ಪರತತ್ವ ವಿಷಯವ ಭವಬಂಧ ಒಳೆಯಲ ವರ ಶಿಷ್ಯರಿಂಗೆ ಗುರು ಸುವಿಚಾರ ಮುಖದಿಂದ ತಿಳಿಪುವುದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಸುವಿಚಾರ ಮುಖದಿಂದ ಅಂದ್ರ ಆತ್ಮ ಮತ್ತು ಅನಾತ್ಮಗಳನ್ನ ಬೇರ್ಪಡಿಸಿ, ಆತ್ಮ ಇದು ದೇಹರ ಒಂದೇ ಅದ. ಈ ದೇಹದೊಳಗ ಅನಾತ್ಮ ವಸ್ತುನೂ ಅದ, ಆತ್ಮನ ವಸ್ತು ಅದ. ಈ ಆತ್ಮಗ ನೆಲೆ ಉರಬೇಕಾದ್ರೆ ಅನಾತ್ಮ ವಸ್ತುಗಳನ್ನ ಇಲ್ಲಿ ಬಳಸ್ಕೊಂಡಾನ. ಆದ್ರೂ ಇವ ಏನ್ ಮಾಡ್ಯಾನ, ಆತ್ಮನೇ ತಾನು ಬಳಸ್ಕೊಂಡು ಆತ್ಮನೇ ಇದ್ರು ತಾನು ಸ್ವಸ್ವರೂಪ ಭಗವಂತನಿದ್ರೂ ಕೂಡ ಅದನ್ನ ಮರೆತು ಅನಾತ್ಮ ವಸ್ತುಗಳಾದ ಈ ಜಡ ಶರೀರಾದಿಗಳ ವ್ಯವಹಾರಗಳು ಇವು ಏನ್ ಮಾಡ್ಯಾನ, ಇವೇ ಸತ್ಯ ಅಂತ ತಿಳ್ಕೊಂಡನಲ್ಲ. ಈ ಸತ್ಯವನ್ನ ಆತ್ಮ ಮತ್ತು ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿಯುವುದಕ್ಕ, ವಿವೇಕದಿಂದ ತಿಳಿಯುವುದಕ್ಕ ಇಲ್ಲಿ ಏನ್ ಬೇಕಾಗ್ಯದ ಅಂದ್ರ, ಹಿಂಗ್ ತಿಳಿಸುವಂತ ಸುವಿಚಾರ ಗುರುಮುಖ ಅಂತ ಕೇಳಿದ್ರ ಅನಾತ್ಮ ವಸ್ತುಗಳೇ ಬೇರೆ ಅದಾವು, ಆತ್ಮ ವಸ್ತುಗಳೇ ಬೇರೆ ಅದಾವು. ಆತ್ಮ ವಸ್ತುಗಳು ಹೆಂಗದ ಅಂದ್ರೆ ಜಡ ಅದಾವು, ಅಸತ್ಯ, ಜಡ, ದುಃಖ, ನಿತ್ಯ, ಇವು ಅಖಂಡ, ಇವು ಹಿಂಗದಾವು, ಖಂಡ ಅದಾವು. ಆದ್ರ ಆತ್ಮನ ವಸ್ತು ಹೆಂಗದಾವು, ಒಂದೇ ದೇಹದಾಗ. ಇಲ್ಲಿ ಇದು ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ವಸ್ತು ಅದಾವು. ಆದ್ರೆ ಇವು ಸತ್ಯ ವಸ್ತುಗಳನ್ನ ಬಿಟ್ಟು ಅಸತ್ಯ ವಸ್ತುಗಳು, ಜಡ ವಸ್ತುಗಳು, ಅನಿತ್ಯ ವಸ್ತುಗಳಿಗೆ ನಾನು ಸತ್ಯ ಅಂತ ತಿಳ್ಕೊಂಡಿಲ್ಲ. ಈ ಭ್ರಾಂತಿಯನ್ನ ಬಿಡಿಸಾಕ ಇಲ್ಲಿ ಅಭ್ಯಾಸ, ಒಳ್ಳೆ ನೀ ನೋಡ ಆತ್ಮಸ್ವರೂಪನಿದೆ ಅಂತೇಳಿ ಒಳ್ಳೆ ಅಭ್ಯಾಸ ಮಾಡಿಸೋದಕ್ಕ ಶ್ರವಣ ಮಾಡಿದ್ದನ್ನ, ಮನನ ಮಾಡಿದ್ದನ್ನ, ನಿಧಿಧ್ಯಾಸನ ಅಲ್ಲದ ಭಾಗದೊಳಗೆ ತನ್ನ ಸ್ಥಿತಿಯೊಳಗೆ ಇರಿಯುದಕ್ಕ ಇದಕ್ಕೆ ಏನ್ ಮಾಡ್ಬೇಕಂದ್ರ ಅಭ್ಯಾಸ ಅನ್ನುವಂಥದ್ದನ್ನ ಹಿಂಗ ಷಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳಿ ಇಲ್ಲಿ ಏನ್ ಹೇಳೋರದಾರ, ಭವಬಂಧ ಒಳೆಯೋದು ಹಿಂಗ ಸರಿಯಾಗಿ ನೀನು ಷಡ್ಲಿಂಗ ಪೂರ್ವಕ ಗುರುಮುಖಾಂತರ ಅಭ್ಯಾಸ ಮಾಡಿದೆ ಅಂದ್ರ ನಿನಗೇನಾಕದ, ಈ ಸಂಸಾರ ಏನಾಕದ ನಿವೃತ್ತಿ ಆಗ್ತದ. ಈ ಅವಿರಳ ಇಲ್ಲಿ ಶ್ರವಣ ಮರಣ ನಿಧಿಧ್ಯಾಸನ ಎನಿಸುವ ವಿರಳ ಅಂದ್ರ ಅವಿರಳ ಪರಿಪೂರ್ಣವಾದ ಈ ಪರತತ್ವ ತಿಳಿಯುವುದರಿಂದ ಆ ಪರಬ್ರಹ್ಮ ವಿಷಯವನ್ನ ಆ ಯಾವ್ದಂದ್ರ ಇದೇ ದೇಹದೊಳಗ ಎರಡನ್ನು ಇದ್ದು ಇದು ಯಾವುದು ಸತ್ಯ, ಯಾವುದರಿಂದ ಕಾರ್ಯ ನಡೆದಂತ ತಿಳಿದು ನಾನು ಆತ್ಮನೇದೀನಿ ಅನ್ನುವಂಥದ್ದನ್ನ ಒಳ್ಳೆ ಶ್ರವಣ ಮಾಡುವುದರಿಂದ ಇಲ್ಲಿ ಏನಾಗ್ತದ, ಈ ಅಲ್ಲದ ಭಾಗಗಳ ಅನ್ನು ಬೇರ್ಪಡಿಸಿ ಆತ್ಮನ ವಿಚಾರಗಳನ್ನ ಗಟ್ಟಿ ಮಾಡಕ ಸತತ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಶ್ರವಣ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೋತ ಬಂದಾರ. ಇಲ್ಲಿ ಗುರುಗಳು ಪರಮ ಶಿಷ್ಯರನ್ನು ಕುರಿತು ಈ ಪರಬ್ರಹ್ಮ ವಿಷಯವು ಕರತಳ ಮಲಕದಂತೆ ಅಂದ್ರ ಕರತಳ ಮಲಕದಂತೆ ಅಂತ ಇಲ್ಲಿ ಯಾಕೆ ಬಳಸ್ಯಾರ ಅಂದ್ರ, ನಮಗ ಕೈಯಾಗಿರುವಂತ ಒಂದ್ ಯಾವುದೇ ಹಣ್ಣಿಗೆ ಮತ್ತೊಂದ್ ಏನ್ರ ಬೇಕಂದ್ರೆ ಇದು ಅಪರೋಕ್ಷ ನಮ್ಗೆ ತೋರ್ತದ, ಕೈಯಾಗಿ ಪ್ರತ್ಯಕ್ಷ ಅದಿದು ಕೈಯಾಗಿದ್ದದಕ್ಕ. ಹಂಗ ಆತ್ಮನ ನಮಗ ಕರತಳ ಅಂದ್ರ ನಮ್ಗ ಅಪರೋಕ್ಷ ಜ್ಞಾನ ಆಗುವಂಗ ಸತತ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಶ್ರವಣ ಮಾಡಿದ್ದು, ಮನನ ಮಾಡಿದ್ದು ಮತ್ತು ನಿಧಿಧ್ಯಾಸನದೊಳಗ ತಿಳಿಯುತ್ತಾನು ಕೂಡ ನಾವ್ ಏನ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಗುರುಗಳು ಪರಮ ಶಿಷ್ಯರನ್ನು ಕುರಿತು ಈ ಪರಬ್ರಹ್ಮ ವಿಷಯವನ್ನು ಕರತಲಾಮಗದಂತೆ ಆಗುವಂತೆ ಅಪರೋಕ್ಷ ಆಗುವ ಹಾಗೆ ವಿವೇಕದಿಂದ ಶ್ರವಣಾದಿಗಳನ್ನ ಗುರು ಅಭ್ಯಾಸ ಮಾಡಿಸಬೇಕು. ಶ್ರವಣಾದಿಗಳನ್ನ ಷಡ್ಲಿಂಗ ಪೂರ್ವಕವಾದ ಗುರುಗಳು ಆ ಶಿಷ್ಯರಿಗೆ ಅಭ್ಯಾಸ ಮಾಡಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ
ಕರತಳಾಮಲದಂತೆ ಅಂತ ಇಲ್ಲಿ ಶಬ್ದ ಬಳಸ್ಕೊಂಡು ಬಂದಾರ. ಹಂಗ ಅಪರೋಕ್ಷ ನಮ್ಮ ಕೈಯಾಗ ಪ್ರತ್ಯಕ್ಷ ನೆಲ್ಲಿಕಾಯಿ ಅಂಗೈಯಲ್ಲಿ ನೆಲ್ಲಿಕಾಯಿ ಅಂತೇಳಿ ಅಷ್ಟು ಸುಲಭವಾದಂತ ಈ ಆತ್ಮಜ್ಞಾನವನ್ನ ಪ್ರತ್ಯಕ್ಷ ಅಪರೋಕ್ಷ ಜ್ಞಾನ ಮಾಡ್ಕೊಳಕ ಬರ್ತದ. ಆ ಗುರು ಮಾತ್ರ ಹಿಂಗ ಸಡ್ಲಿಂಗ ಪೂರ್ವಕವಾಗಿ ಶಿಷ್ಯರಿಗೆ ಹಿಂಗ ಜ್ಞಾನ ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ವಿವೇಕದಿಂದ ಆತ್ಮನ ವ್ಯವಹಾರಗಳು ಬ್ಯಾರೆ ಇದಾವು, ಅನಾತ್ಮದ ವಸ್ತುಗಳನ್ನ ಬ್ಯಾರೆ ಅದಾವು ಅನ್ನುವಂಥದ್ದನ್ನ ಶ್ರವಣದೊಳಗ ಅವಾಗ ಗಟ್ಟಿಗೊಳಿಸಿ ನಮಗ ತಿಳಿಯುವಂಗ ಮಾಡುವಾಗ, ನೀನು ನಿಜವಾಗಿ ಏನದಿನ ಆತ್ಮನೇ ಇದೀನಿ, ನನಗ ಮರು ಆಗ್ಯದ, ನಾನು ಹೆಂಗದಂದ್ರ ಸಾಕಷ್ಟೆಲ್ಲ ದೃಷ್ಟಾಂತ ಕೊಟ್ಟಿವಿ, ಅಜ್ಞಾನದೊಳಗೆ ದೃಷ್ಟಾಂತ ರಗಳಿ ಕೊಟ್ಟಿವಿ. ಪ್ರತ್ಯಕ್ಷವಾಗಿ ನಮಗ ನೀರ ಎಲ್ಲಿ ಹುಟ್ಟ್ಯದ ಅಂದ್ರ ಒಂದು ಕಪ್ಪಿ ಜೊಂಡ ನೀರೊಳಗೆ ಹುಟ್ಟ್ಯದ, ನೀರೊಳಗೆ ಬೆಳೆದದ, ನೀರಿನ ಆಶ್ರಯದೊಳಗೆ ಅದ, ನೀರಿನ ಆಶ್ರಯದೊಳಗಿದ್ದು ನೀರನ್ನೇ ಕಾಣ್ಗೊಳ್ಳಾರಂಗ ಮುಚ್ಚಿ ಹಾಕ್ಯದ. ನೋಡಿ ಎಷ್ಟು ಅದ್ಭುತ ಅದ. ಇಷ್ಟು ಕೇಳ ಮುಂದ ಅದನ್ನ ಏನಾಕ್ಕದ ನಮಗ್ ತಿಳಿದಂಗ ಅಕ್ಕದ. ಅವು ನೀರು ನಾವು ಒಳಗಿ ಹೊಡೆದಾಗ ಆ ಕಪ್ಪಿ ಜೊಂಡ ತಗದ್ ನೀರ್ ಕುಡಿಯ ಮುಂದ ಮಗ್ಲು ಹೋದಂಗ ಅಕ್ಕದ, ತಿಳಿದಂಗ ಕೇಳ ಮುಂದ ಇಟ್ಟು ತಿಳಿದಂಗ ಅಕ್ಕದ. ಮತ್ ಬಿಟ್ಟುಗಳ ಅದೇ ಆಕಾರ ಆಗ್ಬಿಡ್ತದ. ಅದೇ ಅನಾತ್ಮ ವಸ್ತುಗಳೇ ಸತ್ಯ. ಅದು ಯಾವ್ದು ಕಪ್ಪಿ ಜೊಂಡಿ ಹೆಂಗ ಅದು ಮುಚ್ಚಿ ಹಾಕಿ ಬಿಡ್ತದ, ಹಿಂಗ ಅನಿತ್ಯ ವಸ್ತುಗಳನ್ನೇ ನಮಗ ಸತ್ಯ ಅಂತ ಮುಚ್ಚಿ ಹಾಕ್ಯದ. ಇದು ಅಜ್ಞಾನ ಎಲ್ಲಿ ಯಾರ ಆಶ್ರಯದೊಳಗೆ ಬೆಳೆದದ? ತನ್ನ ಆಶ್ರಯದೊಳಗೆ ಬೆಳೆದದ. ಆ ನೀರಿನೊಳಗನೆ ಅದು ಹುಟ್ಟ್ಯದ, ನೀರಿನೊಳಗೆ ಬೆಳೆದದ, ನೀರಿನ ಆಶ್ರಯದೊಳಗೆ ಮುಚ್ಚಿ ಹಾಕ್ಯದ. ಆದ್ರ ಅಜ್ಞಾನಕ್ಕೆ ಒಂದು ದಿವಸ ನಾವು ಕಪ್ಪಿ ಜೊಂಡನ ಎತ್ತಿ ಹೊರಗೆ ಹೋಗದೇವ ಅಂದ್ರ ಅದಕ್ಕ ಅಸ್ತಿತ್ವನೇ ಇಲ್ಲ, ಅದು ಬೆಳೆಯಂಗಿಲ್ಲ, ಅದು ಏನಾಗ್ತದ ಅಲ್ಲೇ ಸತ್ತು ಹೋಗ್ತದ. ಅಂತ ಅಜ್ಞಾನ ನಮಗ್ ಏನ್ ಮಾಡಿದಂದ್ರ ನನ್ನೊಳಗೆ ಇದ್ದು ನನ್ನನ್ನೇ ತಿಳಿಗೊಳ್ಳಾರ್ದಂಗ ಏನು ಮುಚ್ಚಿ ಹಾಕಿದಲ್ಲ. ಈ ಮುಚ್ಚಿ ಹಾಕಿದನ್ನ ಇದನ್ನ ಏನ ತಿಳಿದೇವಪ್ಪ ಅಂದ್ರ ಅದ ಏನಾಗ್ತದ, ನನ್ನ ಆಶ್ರಯದೊಳಗಿದ್ದು ನನ್ನೇ ತಿಳಿಗೊಳ್ಳ ಮಾಡ್ಯದ ಅಂತೇಳಿ ಅದನ್ನ ಕಿತ್ತಿ ಹೊರಗೆ ಹೋಗಂದ್ರ ಹೆಂಗ ನಮಗ ನೀರ್ ಸ್ಪಷ್ಟ ಕಾಣ್ತದ, ಹೆಂಗ ನನ್ನ ಆತ್ಮ ಸ್ವರೂಪ ಸ್ಥಿತಿ ಹಿಂಗ ಆಯ್ತು ಅಂದ್ರ ಅವ ಎಷ್ಟ ಆನಂದ ಆಗ್ತಾನ ಅನ್ನುವಂಥದ್ದನ್ನ ತನಗ ಮುಂದೆ ಏನಾಗ್ತದ, ಈ ಭವಬಂಧನವೇ ಇಲ್ಲಾರ್ದಂಗ ಆಗ್ತದ ಅನ್ನುವಂಥದನ್ನ ಹಿಂಗ ಬೇರ್ಪಡಿಸಿ ವಿವೇಕದಿಂದ ಶ್ರವಣದಿಂದ ಹಿಂಗ ತನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಲಕ ಬರ್ತದ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಹೇಳ್ಕೊತ ಬಂದದ ಪರಮಾನುಭೂತಿ. ಈ ನಂತರ ಎರಡನೇ ನುಡಿಯೊಳಗೆ ಏನ್ ಹೇಳ್ತಾರ, ಅಧ್ಯಾತ್ಮ ತತ್ವ ಅನುಭವಕ್ಕೆ ಬರುವಾಗೆ ಅಧ್ಯಾತ್ಮ ತತ್ವವನ್ನ ನಮಗ ಪ್ರತ್ಯಕ್ಷ ಆಗ್ಬೇಕಲ್ಲ, ಅನುಭವಕ್ಕೆ ಬರ್ಬೇಕಲ್ಲ. ಅನುಭವಕ್ಕೆ ಬರ್ಲಾರಿ ಸುಮ್ ಕೇಳ್ದೇವಿ ಕಿವಿಲೆ ಬಿಟ್ಟಿವಿ. ಕೇಳ್ತಾರ ಎಷ್ಟೋ ಮಂದಿ, ಅದನ್ನ ಮನನಕ್ಕೆ ಹೋಗುದಿಲ್ಲ. ಕೇಳ್ತಾರ ಎಷ್ಟೋ ಮಂದಿ, ಆ ನಿಧಿಧ್ಯಾಸ ಸ್ಥಿತಿ ಬ್ಯಾಡಾಗ್ಯದ. ನಿಧಿಧ್ಯಾಸನೊಳಗಿದ್ರ ನಮ್ಗಿನ್ನ ಸಂಸಾರ ಹೆಂಗ, ಇನ್ನ ಇದು ಹೆಂಗ ಅನ್ನೋ ಅನಂತ ವಾಸನೆಗಳದಾವ. ಇವು ಅಜ್ಞಾನದೊಳಗ ಅಜ್ಞಾನ ಒಪ್ಕೊಂಡೇವಲ್ಲ, ಅದು ಬಹಳ ಬೆಳೆದ್ ಬಿಟ್ಟದ ಅಜ್ಞಾನ. ಹಿಂಗಾಗಿ ನಮ್ಗೆ ಏನಾಗ್ಯದಪ್ಪ ಅಂದ್ರ ನಿಧಿಧ್ಯಾಸನ ಹೋಲಕ್ ನಾವು ಬಿಡುಗಡೋಲಿವಿ. ಅದನ್ನ ಗುರು ಹಿಂಗ ಅದನ್ನ ತಿಳಿಸಿ ಹಿಂಗ ಬೇರ್ಪಡಿಸಿ ಎಲ್ಲಿತಾನ ಈ ನಿನಗೆ ನಿಶ್ಚಯ ಆಗುತ್ತಾನ ಕೇಳ್ಬೇಕು. ಮತ್ತೆ ನೀ ಎಲ್ತಾನ ಕೇಳ್ಬೇಕು. ನಿಶ್ಚಯ ಆಗಿಂದನು ಕೂಡ ನೀ ನಿಶ್ಚಯ ಆಯ್ತು ಜ್ಞಾನ ಆಯ್ತು ಅಂದ್ರೆ ಬಿಡುದಲ್ಲ, ಅದನ್ನ ಆನಂದ ಪಡ್ಬೇಕಾದ್ರಾಗಿದ್ದು ಅದು ಆನಂದ ತನ್ನ ಸ್ವರೂಪ ಅದಲ್ಲ. ಆ ಸ್ವರೂಪವನ್ನ ಆನಂದ ಪಡಿಸಾಕ ಗುರು ಇದನ್ನ ಏನ್ ಮಾಡ್ತಾನ ಅಂದ್ರ ಅಪರೋಕ್ಷ ಜ್ಞಾನ ಮಾಡಿ ಕೊಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಅಧ್ಯಾತ್ಮ ತತ್ವವು ಅನುಭವಕ್ಕೆ ಬರುವಾಗೆ ಅನುಭವಕ್ಕೆ ಬರುತ್ತಾನ ಗುರುಮುಖದಿಂದ ಶ್ರವಣ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಎರಡನೇ ನುಡಿಯೊಳಗೆ ಹೇಳ್ತಾರ. ಪರಮ ಭಕ್ತಿಯೊಳ್ ಅಧ್ಯಾತ್ಮವ ತನ್ನ ಅನುಭವ ಕರಮೆನಿಪಂತೆ ಕರತರ ನೆನಪುವಂತೆ ಸದ್ಗುರುವಿನಿಂದೆ ನಿರುತವೆನ್ನಲು ಕೇಳುವ ವರಗುಣವದು ತಾನೇ ತರುಣಿ ಸುಶ್ರವಣ ಎಂದೆನಿಪುವುದು ಅನ್ನುವಂಥದ್ದನ್ನ ಕೇಳ್ಕೊತ ಬಂದಾರ. ಇಲ್ಲಿ ಎರಡನೇ ನುಡಿಯೊಳಗ ಅಂದ್ರೆ ಇಲ್ಲಿ ತರುಣಿ ಅಂದ್ರೆ ಈ ಪ್ರೌಢಾವಸ್ಥಳೆ, ತಾನು ಅಂದ್ರೆ ಶ್ರವಣವೆಂದೆನಿಪುವುದು ಅಂದ್ರೆ ಒಳ್ಳೆ ಶ್ರವಣದಿಂದ ಹೇಳಿಸಿಕೊಳ್ಳೋದು, ಒಳ್ಳೆ ಶ್ರವಣದಿಂದ ಕೇಳೋದು, ಲಕ್ಷ್ಯ ಕೊಟ್ಟು ಕೇಳೋದು. ಅಂತ ಶ್ರೇಷ್ಠವಾದ ಗುಣವುಳ್ಳ ತರುಣಿಯೇ ಈ ಮೈತ್ರಿ ಕೇಳು ಅಂತ ಹೇಳ್ಕೊತ ಬಂದಾರ. ಇಲ್ಲಿ ಪರಮ ಅಂದ್ರೆ ಏನು, ಅತ್ಯಧಿಕ ಉಳ್ಳವಾದ ಭಕ್ತಿ ಉಳ್ಳ ಮೈತ್ರಿಯೇ ಪ್ರೀತಿಯಿಂದ ಅಧ್ಯಾತ್ಮವನ್ನು ಪರಬ್ರಹ್ಮ ಭಿನ್ನ ಪ್ರತ್ಯೇಕ ಆತ್ಮ ಹೆಂಗದನ, ಆತ್ಮ ಈ ದೇಹದೊಳಗ ಪ್ರತ್ಯೇಕವಾಗಿ ಅದನ, ಅವ ಯಾವುದಕ್ಕೂ ಲೇಪನ ಆಗಿಲ್ಲ ಅಂತೇಳಿ ನಾವು ಸಾಕಷ್ಟು ವಚನಸ್ಕಾರ ಹೇಳ್ಕೊತ ಬಂದೆ, ನಾವು ಹೇಳ್ಕೊತ ಬಂದೇವೆ. ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲು ಸೊಂಕದೆ ಒಡಲು ಬೆಳಗುವ ಪರಿಯ ನೋಡ ಪರಮಾತ್ಮ ಆತ್ಮ ಹೆಂಗದನ, ಒಡಲೊಳಗಿದ್ದು ಅವನಿಂದನೇ ಇದು ಬೆಳಗ್ತದ ಮತ್ತು ಒಡಲಿಗರ ಲೇಪನ ಆಗಿಲ್ಲ. ಅಂತ ಪ್ರತ್ಯೇಕಾತ್ಮನನ್ನ ಅವ ಹೆಂಗದನ, ಪ್ರತ್ಯೇಕವಾಗಿದನ, ಒಡಲು ಸೊಂಕದೆ
ಒಡಲರೆ ಬೆಳಗ್ತಾನ. ಏನ ಆ ಪರಮಾತ್ಮ ಅಂದ್ರ ಒಳಗಿರುವಂತ ಆತ್ಮನ ನಾವ್ ಇಂಥದ್ದು ತಿಳಿಲಾರೆ ವ್ಯರ್ಥ ಜೀವನ ಹಾಳು ಮಾಡ್ಕೊಂಡೇವಲ್ಲ. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಮತ್ತು ಒಡಲರ ಸೋಂಕೊಂಡಿಲ್ಲ ಮತ್ತು ಒಡಲರ ಅವ ಇಲ್ಲದೆ ಬೆಳಗುವುದಿಲ್ಲ, ಅವನಿಂದನೇ ಒಡಲು ಬೆಳಗ್ತದ. ಇಂಥ ಆತ್ಮನನ್ನ ನಾವು ತಿಳಿಲಾರೆ ನಾನು ಹೆಂಗೆಂಗೋ ಇದನ್ನ ಅಜ್ಞಾನದೊಳಗೆ ಕಾಲ ಕಳೆದ್ನಲ್ಲ ಅನ್ನುವಂಥದ್ದನ್ನ ಗುರು ಹಿಂಗ ಅಜ್ಞಾನದ ಕಾಲ ಕಳಿಬೇಡ, ಹಿಂಗ ಶ್ರವಣ ಷಡ್ಲಿಂಗ ಪೂರ್ವಕವಾಗಿ ಗುರುಮುಖದಿಂದ ಅಭ್ಯಾಸ ಮಾಡಿದೆ ಅಂದ್ರ ನಿನಗ ಆ ಪ್ರತ್ಯೇಕ ಆತ್ಮನ ಅಪರೋಕ್ಷ ಜ್ಞಾನ ಆಗ್ತದ, ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಬಹಳ ಅಚ್ಚುಕಟ್ಟಾಗಿ ಪರಮಾನುಭವದೆ ನಮಗ್ ತಿಳಿಸ್ಕೋತ ಬಂದದ. ಇಲ್ಲಿ ನಮ್ಗೆ ಏನ್ ಅನುಭವಕ್ಕೆ ಬತ್ತು ಅಂದ್ರ ಪರಮ ಅಂದ್ರ ಅತ್ಯಧಿಕವಾದ ಪ್ರೀತಿಯಿಂದ ಅಧ್ಯಾತ್ಮ ಅಂದ್ರೆ ಪರಬ್ರಹ್ಮ ಅಭಿನ್ನ ಪ್ರತ್ಯೇಕಾತ್ಮ ಸ್ವರೂಪವನ್ನು ತನ್ನ ಅನುಭವಕ್ಕೆ ಬರುವಂಗ ಕರಮೆನಿಪಂತೆ ಅಂದ್ರ ತನ್ನ ಅನುಭವಕ್ಕೆ ಬರುವ ಹಾಗೆ ಸದ್ಗುರುವಿನಿಂದ ಅಂದ್ರೆ ಉಪದೇಶದಿಂದ ಉಪದೇಶಕರಿಂದ ಅಂದ್ರೆ ಉಪದೇಶ ಹೇಳುವರಿಂದ ನೀನು ಕರಮೆನಿಪಂತೆ ಅಂದ್ರೆ ತನ್ನ ಅನುಭವಕ್ಕೆ ಬರುವಂಗೆ ಕೇಳುವಾಗ ಕೇಳು ಆಲಿಸು ಅದನ್ನ ಹೆಂಗ ಮೈತ್ರಿ ನೀನು ಹೆಂಗ ಆಲಿಸಿದನ ಒಂದು ಒಳ್ಳೆ ಗುಣಗಳನ್ನಿಟ್ಟುಕೊಂಡು ನಾನು ತಿಳ್ಕೊಂಡೇ ತೀರ್ತೀನಂತ ಒಂದು ಗುರುವಿನಲ್ಲಿ ಶ್ರದ್ಧಾ ನಂಬಿಗಿಟ್ಟು ಹಿಂಗೆ ಕೇಳಿದೆ ಅಂದ್ರ ಹಿಂಗ ಶ್ರವಣ ಮಾಡಿದೆ ಅಂದ್ರ ನಿನಗ ಅಪರೋಕ್ಷ ಜ್ಞಾನ ಆಗ್ತದ. ಅದು ಷಡ್ಲಿಂಗ ಪೂರ್ವಕವಾಗಿ ಗುರುಮುಖದಿಂದ ಅಭ್ಯಾಸ ಮಾಡೋ ಮೈತ್ರಿ ಅನ್ನುವಂಥದ್ದ ನೀವ್ ಹೇಳ್ಕೊತ ಬಂದಾರ. ನಿನ್ಗೆ ಏನ್ ಅನುಭವಕ್ಕೆ ಬರ್ತದ? ನಾವ್ ಬರೀ ಹೊರಗಿನ ಮಾತುಗಳು ಬಾಳ ಆಗಬಾರ್ದು. ಇಲ್ಲಿ ನಮ್ಗೆ ಏನ್ ನಿಶ್ಚಯ ಆಗ್ಬೇಕಲ್ಲಿ ಜಜ್ಮೆಂಟ್ ಆಗ್ಬೇಕು. ಒಡಲೊಳಗಿದ್ದಂತ ಪ್ರತ್ಯೇಕವಾದ ಭಿನ್ನ ಆತ್ಮ ನೀನೇನಿದೆಯಲ್ಲ, ಆತ್ಮನ ನನ್ನ ಬಿಟ್ಟು ದೇಹಾದಿದು ಪ್ರತ್ಯೇಕದ ಈ ಜಗತ್ತೆ ಅನ್ನೋದು ಏನೈತಲ್ಲ, ನಾನು ಆತ್ಮನೇ ನಾನದೀನಿ, ಆ ಬ್ರಹ್ಮಮಯವಾದ ಜಗತ್ತದ. ಇದು ತೋರುವಂತ ನಾಮರೂಪಾತ್ಮಕ ಜಗತ್ತು ಮಿಥ್ಯ ಅದ. ನಿನಗೇನಾಕ್ಕದ? ಇದು ಅನುಭವಕ್ಕೆ ಬರ್ತದ, ಸಾಕ್ಷಾತ್ಕಾರ ಆಕ್ಕದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರದಾರ. ಇಲ್ಲಿ ಇಷ್ಟು ಒಂದು ಗುರು ಮುಖಾಂತರ ಗುರು ಹಿಂಗ ಅವರ ಅಧಿಕಾರಿ ಅನುಗುಣವಾಗಿ ಅವ್ರಿಗೆ ಹಿಂಗ ತಿಳಿಸ್ಕೋತ ಬಂದೆ ಅಂದ್ರ ತಿಳಿತೋಯ್ತದ ಅನ್ನುವಂಥದ್ದನ್ನ ಷಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡಕ್ ಹಚ್ಚು. ಅವರು ಅಭ್ಯಾಸ ಮಾಡಿದ್ರ ಅವ್ರಿಗೆ ಇಂತ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ 5 ನುಡಿಗಳದಾವ. ಇದನ್ನೊಂದೊಂದು ಮುಗಿಸ್ಕೊಂಡು ಹೋಗಮ್ರಿ. ನಮಗಿನ್ನ ದಿನ ಬಾಳಿಲ್ಲ. ಇನ್ನ ಕೆಲವೇ ಜನವರಿ ಒಳಗ ಇದೊಂದು ಜನವರಿ ಒಳಗ 18ನೇ ತಾರೀಕಿಗೆ ಇದನ್ನ ಮುಗಿಸ್ಬೇಕು ಅನ್ನುವಂಥದ್ದೇನೋ ಸಂಕಲ್ಪ ಇಟ್ಕೊಂಡಿವಿ. ನಾಳೆ ಚರ್ಚೆ ಮಾಡಿ ಇದನ್ನ ನಿರ್ಣಯ ಮಾಡಮ್ಮ. ಅದಕ್ಕೆ ದೌಡ ಮುಗಿಸ್ಬೇಕಾಗ್ಯದ. ಅದಕ್ಕೆ 4 ನುಡಿಗಳನ್ನ 5 ನುಡಿ ಅದಾವ, 5 ನುಡಿ ಮುಗಿಸ್ಬಿಡಮ ಅನ್ನುವಂಥದ್ದನ್ನ ತಿಳಿಸಿ ಶ್ರವಣ ಮನನದ ಸ್ವರೂಪನ ಹೇಳ್ತಾರ. ಮನನ ಏನ್ ಹೇಳ್ತಾರ ಅಂದ್ರ 3ನೇ ನುಡಿಯೊಳಗ ಅನುಭವ ಗೋಚರವೆನಿಸುವ ಶ್ರವಣವ ಅನುಮಾನ ಯುಕ್ತಿಗಳನ್ನೊಡಗೂಡಿ ಅನುದಿನವೆರಡ ಅರಿಯದೆ ಚಿಂತಿಪದು ತಾನೇ ಮನನವೆನಿಪುದು ಮಾನಿನಿ ರಣ್ಯ ಎನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಮಾನಿನಿ ಅರಣ್ಯ ಅಂದ್ರೆ ಈ ಸ್ತ್ರೀಯಳೆ, ಈ ಶ್ರೇಷ್ಠಳೆ, ಅನುಭವ ಗೋಚರವೆನಿಸುವ ತನಗ ಅನುಭವ ಬರುವ ಹಾಗೆ ತಿಳಿದ ವಿಷಯವಾದ ಶ್ರವಣವನ್ನ ಕೇಳಿದ ಅರ್ಥವನ್ನ ಅನುಮಾನಗಳಿಲ್ಲದೆ ಅದನ್ನ ಮನನ ಮಾಡು. ಇದು ಹಿಂಗ್ ಹೇಳಿದ್ರು, ಅನಾತ್ಮ ವಸ್ತುಗಳನ್ನ ಹಿಂಗ್ ಹೇಳಿದ್ರು, ಆತ್ಮನ ವಸ್ತುಗಳ ಹೇಳಿದ್ರು. ನಾನ್ ಯಾವುದು? ಆತ್ಮ ನಾನದಿನೋ, ಈ ದೇಹ ಅನಾತ್ಮ ನಾನದಿನೋ, ಈ ದೇಹವೇ ನಾನು ಅಂತದ ಜಗತ್ತೆ, ಈ ದೇಹವೂ ನಾನದಿನೋ. ಗುರುನಾಥ್ ಏನ್ ಹೇಳ್ತಾನೆ ಇಲ್ಲಿ, ನೀ ದೇಹ ನೀನಲ್ಲಪ್ಪ, ಆತ್ಮನೇ ನೀನದಿ. ನಿನ್ನ ಆಶ್ರಯದೊಳಗೆ ಈ ಶರೀರ ಅದ, ಶರೀರ ನೀನಾಗುವುದಿಲ್ಲ, ನೀನ್ ಆತ್ಮನೇ ನೀನೆ ಅಂತ ಗುರು ಹೇಳ್ತಾನ. ಇಲ್ಲಿ ಹಿಂಗ ನೀ ಅನುಮಾನಗಳಿಂದ ವಿಚಾರ ಮಾಡಿ ಶ್ರವಣ ಮಾಡಿ ಅಂದ್ರ ಅಲ್ಲದ ಭಾಗಗಳನ್ನ ಬೇರ್ಪಡಿಸಿ ಮನನದೊಳಗ ನಾನು ಅನಾತ್ಮ ವಸ್ತು ಅಲ್ಲ, ನಾ ಆತ್ಮನೇ ಅದೀನಿ ಅನ್ನುವಂಥದ್ದನ್ನ ಹಿಂಗ ಮನನ ಮಾಡಿದೆ ಅಂದ್ರ ಅವಾಗ ಇದನ್ನ ಕೇಳಿದ್ದನ್ನ ವಿಚಾರ ಮಾಡಿದ್ದನ್ನ ಎಲ್ಲವೂ ಬಿಟ್ಟು ತನ್ನ ಸ್ವರೂಪ ಸ್ಥಿತಿಯೊಳಗೆ ಇರುವುದಕ್ಕ ನಿಧಿಧ್ಯಾಸನ, ಅದುವೇ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೊತ ಹೋಗ್ತಾರ. ಇಲ್ಲಿ ತಾನು ಗುರುಗಳ ಮುಖದಿಂದ ಯಾವ ಅರ್ಥವನ್ನು ಕೇಳಿರುವನೋ ಅವನು ದೃಢವಾಗುವುದಕ್ಕಾಗಿ ಅನುಮಾನ ಮತ್ತು ಯುಕ್ತಿ ಇವುಗಳಿಂದ ಪುನಃ ಪುನಃ ಚಿಂತನವನ್ನು ಮಾಡುವುದಕ್ಕ ಇದಕ್ಕೇನಂತಾರ ಮನನ ಅನ್ನುವಂಥದ್ದನ್ನ ಲಕ್ಷಣಗತಿ ಹೇಳ್ಕೊತ ಬಂದಾರ. ನೋಡ್ರಿ ಇದು ಎಷ್ಟು ಚಂದ ಹೇಳ್ಯಾರ. ಗುರುಗಳ ಮುಖದಿಂದ ಯಾವ ಅರ್ಥವನ್ನು ಕೇಳಿರುವನೋ ಅದನ್ನ ದೃಢವಾಗುವುದಕ್ಕಾಗಿ, ಅದು ಗಟ್ಟಿ ಆಗುವುದಕ್ಕಾಗಿ ಅನುಮಾನ ಮತ್ತು ಯುಕ್ತಿ ಅಂದ್ರೆ ಅನುಮಾನ ಬರ್ಬೇಕು. ಇವ್ರು ಹಿಂಗತ್ತಾರ ಗುರುಗಳು, ಇದು ಆತ್ಮ ಸತ್ಯ ಅಂತಾರ, ಅನಾತ್ಮ ಮಿಥ್ಯ ಅಂತಾರ, ದೇಹ ಮಿಥ್ಯ ಅಂತಾರ, ಆತ್ಮ ಸತ್ಯ ಅಂತಾರ. ಇದು ನಮ್ಗೆ ಅನುಮಾನ ಬರಕ್ಕೆ ಹೆಂಗ್ ಇದು ಮಿಥ್ಯ? ಮತ್ ನಾ ಉಣ್ತೀನಿ ತಿತ್ತೀನಿ, ನಾ ಅಡ್ಡಾಡ್ತೀನಿ, ಎಲ್ಲಾ ನಾನೇ ಮಾಡ್ತೀನಿ, ದೇಹ ನಾನಂತ ನಮ್ಗೆ ಹಿಂಗಾಗ್ಯದ.
ಇವ್ರ ಏನಂತಾರ, ಇದು ದೇಹ ಏನೈತಿ, ಇದು ಜಡದ ಮಿಥ್ಯದ ಆತ್ಮನ ಕಾರ್ಯದೊಳಗೆ ಇವು ಎಲ್ಲವೂ ಮಾಡ್ತಾವು, ಈ ಎಲ್ಲ ಮಾಡವನ ಆತ್ಮ ಸ್ವರೂಪನೇ. ಇವು ಯಾವ ಏನದ ಜಡ ಅದ ಅಂತೇಳಿ ಅನೇಕ ಶಾಸ್ತ್ರ ಹೇಳ್ಕೊತ ಬಂದಾರ. ಇವು ಹೆಂಗ ಸೂಜಿಗಳು ಹೆಂಗ ಜಡ ಅದಾವು, ಹಂಗ ಇಂದ್ರಿಗಳು ಎಲ್ಲವೂ ಜಡ ಅದಾವು. ಮತ್ತ ಇವು ಸೂಜಿಗಳಿನ ಸತ್ತ ತಗೊಂಡು ಹೆಂಗ ಆ ಸೂಜಿಗಳು 10-20 ಚಲಿಸ್ತಾವು, ಹಂಗ ಇಂದ್ರಿಗಳು ಎಲ್ಲಾ ಕರ್ಮೇಂದ್ರಿಗಳು, ಜ್ಞಾನೇಂದ್ರಿಗಳು ಇವು ಯಾರ ಸತ್ತ ತಗೊಂಡು ಬೆಳಗ್ತಾವು, ಯಾರ ಸತ್ತ ತಗೊಂಡು ಕಾರ್ಯ ಮಾಡ್ತಾವ, ಆತ್ಮನ ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂತೇಳಿ ಗುರುಗಳು ಹೇಳ್ತಾರ. ನಮಗೇನ್ ಅನ್ಸ್ಯದ, ಇವು ನಾನೇ ಮಾಡ್ತೀನಿ ಅಂತ ನನಗ ಅನ್ಸ್ಯದ. ಮತ್ತ ಇದನ್ನ ಹೆಂಗ ನಾನು ವಿಚಾರ ಮಾಡ್ಬೇಕು ಅಂತೇಳಿ ಹಿಂಗ ಮನನಕ್ಕೆ ಹೋಗಿ ಅನುಮಾನ ಮಾಡ್ಬೇಕು. ಹಿಂಗ ಅನುಮಾನ ಮಾಡಿ ಹಿಂಗ ಸರಿಯಾಗಿ ಸಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡಿದ್ರ ತಿಳಿತಾನೆ ಬಿಡಬಾರ್ದು. ಅಭ್ಯಾಸ ಅಂದ್ರೆ ಏನಿಲ್ಲಿ ಉಪಕ್ರಮ, ಉಪಸಂಹಾರ ಏನ್ ಹೇಳ್ಯಾರಲ್ಲ ಇಲ್ಲಿ, ಆ ನೀನು ಬ್ರಹ್ಮನೇ ಅಂತೇಳಿ ಉಪಕ್ರಮ ಮಾಡಿ ನೀವು ಬ್ರಹ್ಮನೊಳಗೆ ಮುಕ್ತಾಯ ಮಾಡ್ಬೇಕಂತ ಏನ್ ಹೇಳ್ಯಾರಲ್ಲ, ಅದನ್ನ ಸತತವಾಗಿ ತಿಳಿತಾನನು ಅಭ್ಯಾಸ ಮಾಡೋದಕ್ಕ ಇದಕ್ಕೆ ಏನಂತಾರಂದ್ರ ಮನನ ಅನ್ನುವಂಥದ್ದನ್ನ ಈ ಬಹಳ ಸ್ಪಷ್ಟ ಇದ್ರಾಗ ಇದು ಒಂದು ನುಡಿ ತಿಳಿತ ನಮ್ಗೆಲ್ಲವೂ ತಿಳಿದಂಗ ಆಗ್ತದ ಅನ್ನುವಂಥದ್ದನ್ನ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಒಳ್ಳೆ ಇಂತ ತಾನು ಗುರುಗಳ ಮುಖದಿಂದ ಯಾವ ಅರ್ಥವನ್ನು ಕೇಳಿರೋ ಅನ್ನೋದನ್ನು ದೃಢವಾಗುವುದಕ್ಕಾಗಿ ಅನುಮಾನಗಳಿಂದ ಮತ್ತು ಯುಕ್ತಿಗಳಿಂದ ಪುನಃ ಚಿಂತನವನ್ನ ಮಾಡುವುದಕ್ಕೆ ಏನೇನ್ಬೇಕು, ಮನನ ಅನ್ನಬೇಕು ಅನ್ನುವಂಥದ್ದನ್ನ ಈ ಲಕ್ಷಣವನ್ನ ತಿಳ್ಕೋಬೇಕು. ಇದನ್ನ ಪುನಃ ಅಭ್ಯಾಸ ಮಾಡುವುದಕ್ಕೆ ಇದಕ್ಕೆ ಮನನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ನಿಧಿಧ್ಯಾಸನ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಮನನಕ್ಕೆ ಬಂದ ಅರ್ಥವನ್ನು ಅನುಭವ ಗಮ್ಯ ಎಂದೆನಿಸಿ ಸಮಹಿತೆಯೋಳ್ನಿಂದು ಜನಿತ ನಿಶ್ಚಯವ ಅಚ್ಚಳಿಯದೆ ನೆಲೆಯಾದುದನೇ ನಿಧಿಧ್ಯಾಸನವೆನಿಪುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ನಿಧಿಧ್ಯಾಸನವೆನಿಪುರ ಅಂದ್ರೆ ನಿಧಿಧ್ಯಾಸನವೆಂದು ಬಲ್ಲವರು ಹೇಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಯಾರ. ಇಲ್ಲಿ ಜನಿತ ಅಂದ್ರೆ ಹುಟ್ಟಿದ, ನಿಶ್ಚಯವನ್ನು ಅರಿತ, ವಿಷಯವ ಅಚ್ಚಳಿಯದೆ ನಾಶವಾಗದಿರುವಂತ ತನ್ನ ಸ್ವರೂಪವನ್ನ ಇದನ್ನೇ ಒಳ್ಳೆ ನಿಶ್ಚಯ ಮಾಡಬೇಕು, ಇದನ್ನೇ ನಿಧಿಧ್ಯಾಸನ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನಿಧಿಧ್ಯಾಸನ ಲಕ್ಷಣ ಹೇಳ್ತಾರ. ಶ್ರವಣ ಮನನಾದಿಗಳಿಂದ ನಿಶ್ಚಯಿಸಲ್ಪಟ್ಟ ಅರ್ಥವು ತನ್ನ ಅನುಭವಕ್ಕೆ ಬಂದ ನಂತರ, ಶ್ರವಣ ಮನನಾದಿಗಳ ನಿಶ್ಚಯಿಸಲ್ಪಟ್ಟ ಅರ್ಥವ ತನ್ನ ಅನುಭವಕ್ಕೆ ಬಂದ ನಂತರ ಅದರಲ್ಲೇ ತನ್ನ ಚಿತ್ತವೃತ್ತಿಯನ್ನು ಸ್ಥಿರಪಡಿಸಿ ಸಂಶಯಾದಿಗಳಿಲ್ಲದಂತಿರುವುದಕ್ಕೆ ನಿಧಿಧ್ಯಾಸನ ಅನ್ನುವಂಥದ್ದನ್ನ ಒಂದು ಲಕ್ಷಣ ಹೇಳ್ಕೊತ ಬಂದಾರ ಇಲ್ಲಿ. ಹಂಗ ಈ ಲಕ್ಷಣ ಮುಖಾಂತರ ನಾವು ತಿಳ್ಕೊಂಡೇವಂದ್ರ ನಮಗ್ ಏನಾಗ್ತದ, ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳಮ. ಆ ನಂತರ 5ನೇ ನುಡಿ ಒಳಗೆ ಏನ್ ಹೇಳ್ತಾರ, ಅಜ್ಞಾನ ನಿವೃತ್ತಿ ಆಗುವವರೆಗೂ ಶ್ರವಣಾದಿಗಳನ್ನ ಅಭ್ಯಾಸ ಮಾಡ್ತಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ನಮ್ಗೆ ಅನುಭವಕ್ಕೆ ಬರುತ್ತಾನ ಬಿಡಬಾರ್ದು. ನಾವ್ 1 ದಿವ್ಸ 2 ದಿವಸ ತಿಂಗಳು ಹೋದ್ರೆ ಶಾಸ್ತ್ರ ತಿಳಿಯೋದಿಲ್ಲ, ನಮ್ಮ ಅನುಭವಕ್ಕೆ ಬರ್ಬೇಕು. ನಿನ್ನ ಅನುಭವಕ್ಕೆ ಬತ್ತು, ನಿನ್ನ ಹಿಂದಿನ ಪುಣ್ಯ ಇತ್ತು, ನಿನ್ ಬಹಳ ನಿಷ್ಠ ಇತ್ತು ಅಂದ್ರ ಗುರು ಹೇಳಿದಾಗಲೇ ನಿನಗೊಂದು ಅನುಭವಕ್ಕೆ ಬರ್ತಿತ್ತು ಅಂದ್ರೆ ಶಾಸ್ತ್ರ ಅವಶ್ಯ ಇಲ್ಲ. ಗುರು ಹೇಳಿದಾಗಲೇ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಲೇ ಅಲ್ಲಿ ಏನ್ ಹೇಳ್ಯಾರ, ಗುರುವಿನ ಮಾತುಗಳನ್ನ ಒಮ್ಮೆ ನೀ ಆಲಿಸಿದಂದ್ರೆ ನಿನಗ್ ಮುಕ್ತಿ ಆಕಂತ ಹೇಳ್ಯಾರ. ಮತ್ತೆ ನಾವ್ ದಿನ ಕೇಳ್ತೇವಲ್ಲ, ಯಾಕೆ ಮುಕ್ತಿ ಆಗಿಲ್ಲ ಅಂದ್ರ ನಮ್ಮ ಅಂತಃಕರಣ ಒಳಗ ನಾವ್ ಇದನ್ನ ಮಾಡಿಲ್ಲ. ಬರೀ ಪ್ರಪಂಚ ಸತ್ಯ, ಲೋಕದ ವ್ಯವಹಾರ ಸತ್ಯ ಅಂತ ತಿಳ್ಕೊಂಡು ನಾವ್ ಏನ್ ಮಾಡೇವಿ, ಅದನ್ನೇ ಗಟ್ಟಿ ಮಾಡೇವಿ. ಅದಕ್ಕೆ ಅದು ಗಟ್ಟಿ ಹಾಕಿ ಇದನ್ನ ಒಳ್ಳೆ ಶ್ರವಣ ಮಾಡುದು, ಎಲ್ತನ ಮಾಡುದಂದ್ರ ನಮಗ್ ನಿಶ್ಚಯ ಆಗುತ್ತನ ಮಾಡ್ಬೇಕಂತಾರ. ನಿಶ್ಚಯ ಆಯ್ತು ಅಂದ್ರ ಕಾರ್ಯ ಮುಗಿತದ. ಶ್ರವಣ ಮನನ ನಿಧಿಧ್ಯಾಸನ ಸಾಕ್ಷಾತ್ಕಾರ ಆಯ್ತು ಅಂದ್ರ ಅವ ಭವಬಂಧನದಿಂದ ಪಾರ ಆಗ್ತಾನ ಅನ್ನುವಂಥದ್ದನ್ನ ತಿಳ್ಸಕ ಇಲ್ಲಿ ಶ್ರವಣ ಮನನಾದಿಗಳಿಂದ ನಿಶ್ಚಯಿಸಲ್ಪಟ್ಟ ಅರ್ಥವ ತನ್ನ ಅನುಭವಕ್ಕೆ ಬಂದ ನಂತರ ಅದರಲ್ಲಿ ತನ್ನ ಚಿತ್ತವೃತ್ತಿಯನ್ನು ಸ್ಥಿರಪಡಿಸಿ ಸಂಶಯಾದಿಗಳಲ್ಲಿ ಇಲ್ಲದಂತಿರುವುದೇ ನಿಧಿಧ್ಯಾಸನ ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ನಮ್ಗೆ ಗಟ್ಟಿ ಮಾಡ್ತದ. ಆ ನಂತರ ಇನ್ನೊಂದು ಹೇಳ್ತಾರೆ. ಆ ನಂತರ ಏನ್ ಹೇಳ್ತಾರ ಅಂದ್ರೆ, ಶ್ರವಣಾದಿಗಳನ್ನ ಅಭ್ಯಾಸ ಷಡ್ಲಿಂಗ ಪೂರ್ವಕ 6 ರೀತಿಯಿಂದ ಅಭ್ಯಾಸ ಮಾಡೋದ್ರಿಂದ ನಮಗ ಮತ್ತಿಷ್ಟು ನಿಶ್ಚಯ ಆಗ್ತದ ಅನ್ನುವಂಥದ್ದನ್ನ, ಅಜ್ಞಾನ ನಿವೃತ್ತಿ ಆಗುವವರೆಗೂ ಈ ಶ್ರವಣಾದಿಗಳ ಅಭ್ಯಾಸ ಮಾಡ್ತಿರ್ಬೇಕು ಅನ್ನುವಂಥದ್ದನ್ನ ಮತ್ತ ನಮಗೆ ಇದನ್ನ ಇಡ್ತಾರೆ. ಈ ಮಾತ ನಮಗ ಇನ್ನ ಆಗಿಲ್ಲಲ್ರಿ, ಯಾಕೆ ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಪ್ಪ. ಯಾಕದ ಇಲ್ತಾನ ಬಂದಿ ತಿಳಿಯಾಕತ್ತದ. ಈ ಶ್ರವಣ ಮಾಡಿ ಮನನ ಮಾಡಿ ನಿನ್ ಅನುಭವಕ್ಕೆ ಬಂದದ. ಇನ್ನು ನಿಶ್ಚಯ ಆಗ್ಬೇಕಂದ್ರ, ನಮ್ ಸಾಕ್ಷಾತ್ಕಾರ ಆಗ್ಬೇಕಾದ್ರ, ಅಪರೋಕ್ಷ ಜ್ಞಾನ ಆಗ್ಬೇಕಂದ್ರ ಇನ್ನೂ ಸ್ವಲ್ಪ ಅಭ್ಯಾಸ ಮಾಡು.
ಸಡ್ಲಿಂಗ ಪೂರ್ವವಾಗಿ ಗುರುಮುಖದಿಂದ ಅಭ್ಯಾಸ ಮಾಡಿದೆ ಅಂದ್ರೆ ನಿನಗ ಅಪರೋಕ್ಷ ಜ್ಞಾನ ಆಗಲಾಗ ಯಾವ ಸಂಶಯನೂ ಇಲ್ಲ. ಅದು ಅಷ್ಟು ಸುಲಭವಾದಂತ ಆತ್ಮಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ತಿಳಿಸಿ ಹೇಳ್ತಾರ. ಅಜ್ಞಾನ ನಿವೃತ್ತಿ ಆಗುವವರೆಗೂ ಬಿಡಬೇಡ. ಬಂದದ ಇನ್ನೇನು ಬಹಳ ದೂರ ಇಲ್ಲ, ಬಂದದ ಊರ್ ಹತ್ತಿರ್ತಾರ ನೋಡು, ಇನ್ನೊಂದ್ ಸ್ವಲ್ಪ 10 ಕಿಲೋಮೀಟರ್ ಆದ್ರ ಸಿರ್ಸಲ್ ಬಂದೇ ಬಿಡ್ತದ ಅಂತೇಳಿ ಹುರುಪಾಯಿ ಕರ್ಕೊಂಡ್ ಹೋಗಿರ್ತಾರ. ಹಂಗ ಇಲ್ತನ ಬಂದೇವಿ. ಈಗ ಎಲ್ತನ ಬಂದೇವಿ, ಪಾದಗಟ್ಟಿ ತನ ಬಂದೇವಿ, ಇನ್ನೇನ್ ದೂರ ಇಲ್ಲ, ಇನ್ನೊಂದ್ 2-3 ಕಿಲೋಮೀಟರ್ ಬಂದ ಊರ್ ಮುಡ್ತೇವಿ ಅನ್ನೋ ಹಂಗ ಹೆಂಗ ಅಲ್ಲಿ ನಮಗ ಲೌಕಿಕದಾಗ ಹುರುಪ್ ಹಾಕ್ತಾರ. ಹಂಗ ಈಗ ನಾವು ಶ್ರವಣ ಇಲ್ತನ ಕೇಳ್ಕೊತ ಬಂದೇವಿ. 1 ವರ್ಷ ದೀಡ್ ವರ್ಷ ಆಗ್ಬತ್ತು, ನಾವ್ ಕೇಳ್ಕೊತನೆ ಬಂದೇವಿ. ಮತ್ ಕೇಳಿಲ್ಲ ಅಂತಲ್ಲ, ಕೇಳ್ಕೊತ ಬಂದೇವಿ, ತಿಳಿಯಾಕತ್ತದ, ಅರ್ಥ ಆಗ್ಯದ. ಆದ್ರೆ ಇನ್ನೇನಾಗ್ಯದ, ನಿಶ್ಚಯ ಆಗಿಲ್ಲ. ಇಷ್ಟೇ ನಮ್ ಕೊರತೀಗ, ನಮ್ ಸಾಕ್ಷಾತ್ಕಾರ ಆಗಿಲ್ಲ. ಅದೇ ಒಂದು ಕೊರತೀಗ. ಇನ್ನೊಂದ್ ಸ್ವಲ್ಪ ನೀನ್ ಮಾಡ್ದೆ ಅಂದ್ರ ಆ ಅಪರೋಕ್ಷ ದೃಢ ಜ್ಞಾನ ಆಗ್ತದ, ಸರ್ವ ದುಃಖಗಳನ್ನು ನಿವೃತ್ತಿ ಆಗ್ತದ, ನೀನ ಪರಮಾನಂದ ಸುಖವನ್ನು ಅನುಭವಿಸಕ್ ಬರ್ತದ ಅನ್ನುವಂಥದ್ದನ್ನ ನಮಗ ಇನ್ನಿಷ್ಟು ಧೈರ್ಯ ತುಂಬಿ, ಬಿಡಬೇಡ್ರಿ, ಇನ್ನೊಂದ್ ಸ್ವಲ್ಪ ಶ್ರವಣ ಮಾಡ್ರಿ, ಇನ್ನೊಂದ್ ಸ್ವಲ್ಪ ಮನನ ಮಾಡ್ರಿ, ಇನ್ನೊಂದ್ ಸ್ವಲ್ಪ ನಿಧಿಧ್ಯಾಸನ ಮಾಡಿದ್ರ ಆ ಸ್ಥಿತಿ ನೀವು ಮುಟ್ಟೇ ತೀರ್ತೀರಿ, ಆ ಊರ್ ಮುಟ್ಟೇ ತೀರ್ತೀರಿ ಅನ್ನುವಂಗ ಗುರುಗಳು ಮತ್ತಿಟ್ಟು ಧೈರ್ಯ ತುಂಬ್ತಾರ. ಇಲ್ಲಿ ಮುಂದೆ ಏನ್ ಹೇಳ್ತಾರಂದ್ರ, ವನತೆ ಸುಶ್ರವಣ ಮನನ ನಿಧಿಧ್ಯಾಸನವೆನಿಪುವ ಅನ್ನುವ ದಿನವೂ ಆಲಿಸದೆ, ಅಂದ್ರ ಅನುದಿನವೂ ಆಲಸ್ಯ ಮಾಡದೆ ಮುಗ್ಗುಲ್ತನ ಮಾಡಕ್ ಹೋಗ್ಬೇಡ್ರಿ. ಇಷ್ಟು ದಿವ್ಸ ಬಂದದ, ಇನ್ನೊಂದ್ ಸ್ವಲ್ಪ ಬಿಡ್ಬೇಡ್ರಿ, ಆಲಸ್ಯ ಮಾಡ್ಬೇಡ್ರಿ. ಬಿಡುದು ಮತ್ ಫೋನ್ ಬಂದ ಆ ಕಡೆ ಕಟ್ ಆಗೋದು ಮಾಡ್ತಿರ್ತಾರ. ಹಂಗ ಇನ್ನೊಂದ್ ಸ್ವಲ್ಪ ಆಲಸ್ಯ ಮಾಡದೆ ಇನ್ನೊಂದ್ ಸ್ವಲ್ಪ ಶ್ರವಣ ಮಾಡ್ರಿ. ಶ್ರವಣ ಮನನ ನಿಧಿಧ್ಯಾಸನ ವೆನಿಪ ಅನುದಿನ ಆಲಿಸದೆ ಮನ ಅಭ್ಯಾಸವನ್ನು ಮಾಡುತ್ತಿರುಪದು ತನಗಜ್ಞ ಭಾವನೆ ಅನ್ಯ ಎನ್ನುವಂಥದ್ದನ್ನ ಹೇಳ್ಕೊತ ಬಂದ್ರ, ಅಜ್ಞ ಭಾವ ಉಳ್ಳವಳೆ ಅಂದ್ರ ನಿನಗ ಅಜ್ಞಾನ ನಿವೃತ್ತಿ ಆಗ್ತದ ಮೈತ್ರಿ ಎನ್ನುವಂಥದ್ದನ್ನ ಇಲ್ಲಿ ಅವರು ನಿಜಗೊಂಡು ಇವ್ರು ಯಾಜ್ಞವಲ್ಕರ್ ಹೇಳ್ಕೊತ ಬಂದಾರ. ಏನ್ ಹೇಳ್ದಂಗಾಯ್ತಂದ್ರ, ಏ ಸ್ತ್ರೀಯೇ, ಶ್ರವಣ ಚೆನ್ನಾಗಿ ಕೇಳೋದು, ಮನನ ಚಿಂತನ ಮಾಡೋದು, ನಿಧಿಧ್ಯಾಸನ ಮೊದಲಾದಗಳನ್ನ ಅನುದಿನವೂ ಯಾವಾಗಲೂ ಆಲಸ್ಯ ಇಲ್ಲದೆ ಬೇಸರಗೊಳ್ಳದೆ ಮನಪೂರ್ವಕವಾಗಿ ಪುನಃ ಮನಪೂರ್ವಕವಾಗಿ ಅಭ್ಯಾಸ ಮಾಡುವುದರಿಂದ ತನಗೇನಕ್ಕದ ಅಜ್ಞಾನ ಭಾವ ಅಳುದು ಸುಜ್ಞಾನ ಭಾವಿ ಆಗ್ತದ ಮೈತ್ರಿ ಎನ್ನುವಂಥದ್ದನ್ನ ಬಹಳ ಸರಳವಾಗಿ ತಿಳಿಸ್ಕೊತು ಅಂತಾರ. ಇದರ ತಾತ್ಪರ್ಯ ಏನಕ್ಕದಂದ್ರೆ, ಮೇಲೆ ಹೇಳಿದ ಶ್ರವಣ ಮನನ ನಿಧಿಧ್ಯಾಸಗಳನ್ನು ಎಲ್ಲಿವರೆಗೆ ನಾವು ಮಾಡಬೇಕೆಂದು ಕೇಳಿದ್ರೆ, ಇನ್ನ ಎಲ್ತನ ಮಾಡ್ಬೇಕ್ರಿ, ನಮಗಿನ್ನ ಗ್ರಂಥ ಮುಗಿಯಕ್ ಬತ್ತು, ನನಗಿನ್ನ ಮನನ ಆಗೋಲ್ದು, ನಿಧಿಧ್ಯಾಸನ ಗಟ್ಟಿ ಆಗೋಲ್ದು. ಮನನ ಮಾಡ್ತೀನಿ, ಶ್ರವಣನೂ ಮಾಡಾಕತ್ತೀನಿ, ನನಗ ನಿಧಿಧ್ಯಾಸನ ಅಂದ್ರೆ ಸಾಕ್ಷಾತ್ಕಾರ, ಆ ಸಾಕ್ಷಾತ್ಕಾರ ನನಗಿನ್ನ ಆಗೋಲ್ದಲ್ಲ, ಆತ್ಮನ ಸಾಕ್ಷಾತ್ಕಾರ ಆಗೋಲ್ದಲ್ಲ ಅಂತೇಳಿ ಹಿಂಗ ಪ್ರಶ್ನೆ ಬಂದಾಗ ಅದಕ್ಕೆ ಅವ್ರ ಇಲ್ಲಿ ಏನ್ ಹೇಳ್ಕೊತ ಬಂದಾರ ಯಾಜ್ಞವಲ್ಕರು, ಸ್ವಸ್ವರೂಪ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲಿವರೆಗೆ ನಾವು ಮಾಡಬೇಕೆಂದು ಕೇಳಿದ್ರೆ, ತನ್ನ ಸ್ವಸ್ವರೂಪ ಅಜ್ಞಾನ ನಿವೃತ್ತಿಯಾಗಿ, ಈ ಅಜ್ಞಾನ ನಿವೃತ್ತಿ ಆಯ್ತು ಅಂದ್ರ ನಿಶ್ಚಯ ತಾನೇ ಆಗಿಬಿಡ್ತದ. ನಿಶ್ಚಯ ಜ್ಞಾನ ಆಗೋವರೆಗೂ ಮಾಡಬೇಕು, ಇದನ್ನ ಕೇಳಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡುದು ಬಿಡಬಾರದು. ಮೈತ್ರಿ ಬಂದದ ಇನ್ನೊಂದ್ ಸ್ವಲ್ಪದಾಗ ನಮಗ್ ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥದ್ದನ್ನ, ಈ ದೇಹಾದಿ ಬುದ್ಧಿ ಯಾವಾಗ ನಷ್ಟ ಆಗ್ತದ, ಈ ತೋರುವ ಜಗತ್ತು ನಾವು ಜಗತ್ತೇ ಸತ್ಯ ಅಂತ ಓಡ್ತಾರಲ್ಲ, ಇದು ಮಿಥ್ಯ ಅದ, ನಮಗ ಬಿಸಿಲು ಗುದ್ರಿಯೊಳಗ ತೋರಿದಂತೆ ಇದು ಜಗತ್ತೇ, ಇದು ತೋರಿಕೆ ಒಳಗದ, ಆದ್ರ ವಾಸ್ತವಿಕ ಅದು ಇಲ್ಲವೇ ಇಲ್ಲ. ನಮ್ಗ ಕನಸಿನೊಳಗ ಎಲ್ಲಾ ಸಾಮಗ್ರಿಗಳು ಇರ್ತಾವ, ಹೆಂಡ್ರು ಮಕ್ಳು ಹೊಲ ರೊಕ್ಕ ರೂಪಾಯಿ ಎಲ್ಲ ಇರ್ತಾವ ಸಾಮಗ್ರಿಗಳು. ಆದ್ರೆ ವಿಚಾರ ಮಾಡಿದ್ರೆ ಎಚ್ಚರ ಆಯ್ತು ಅಂದ್ರ ಅವ್ ಏನ್ರ ಒಂದರ ಅದಾವನು ಅಂದ್ರ ಅವ್ ಇಲ್ಲವೇ ಇಲ್ಲ. ಹಂಗ ಈ ಜಾಗೃತದೊಳಗೆ ತೋರುವಂತ ಇವು ಏನ ನಾಮರೂಪಾತ್ಮಕ ಜಗತ್ತು ಬಿಸಿಲುಗುದುಲಿ ತೋರಿದಂತ ಏನ ನೀರ್ ಏನಾರ ಅದಾವನು ಅಂದ್ರ ಅಲ್ಲಿ ಇಲ್ಲವೇ ಇಲ್ಲ. ಮತ್ ಇಲ್ಲ ಅಂದ್ರ ಅಜ್ಞಾನಿಗಳು ಪ್ರಾಣಿಗಳಂದ್ರ ಅವಕ್ಕೇನಬೇಕು ಅಜ್ಞಾನಿಗಳು, ಆ ಪ್ರಾಣಿಗಳು ಅದಾವು ಅಂತ ಹೋಗ್ತಾವ. ಹಂಗ ಇಲ್ಲಿ ಕೂಡ ನಾವು ಅಜ್ಞಾನಿಗಳು ಸಂಸಾರದೊಳಗ್ ಸುಖ ಅದ, ಜಗತ್ತೇ ಅದ ಅಂತ ಏನ್ ಮಾಡ್ತಾವ, ಇದು ಜಗತ್ತೇ ಸತ್ಯ ಅಂತ ಓಡ್ತಾವ. ಆದ್ರ ಅದನು ಅಂದ್ರೆ ಬಿಸಿಲು ಉದ್ರೆ ಅಲ್ಲಿ ನೀರ್ ಅದಾವನು ಅಂದ್ರೆ ಯಾರು ನೀರ್ ತಂದಾರನು ಅಂದ್ರ ಇಲ್ಲವೇ ಇಲ್ಲವು. ಹಿಂಗ ನಮ್ಗೆ ನಿಶ್ಚಯ ಆಗ್ಬೇಕು. ಹೆಂಗ ಸ್ವಪ್ನದೊಳಗ ಎಲ್ಲಾ ಪದಾರ್ಥಗಳಿದ್ರು ಕೂಡ ಜಾಗೃತಕ್ಕೆ ಒಂದಿಂದ ಹೆಂಗ ಇಲ್ಲವೇ ಇಲ್ಲ, ಹಂಗಿಲ್ಲಿ ನಾವು ಮನನ ಮಾಡಿ ನಿಧಿಧ್ಯಾಸನಕ್ಕೆ ಹೋದಾಗ ಈ ಜಗತ್ತು ಅನ್ನುವುದು ಇಲ್ಲವೇ ಇಲ್ಲ ಅಂತ ನಿಶ್ಚಯ ಆದಾಗ, ನಾನೇ ಆತ್ಮನೇ, ನಾನು ಒಬ್ಬನೇ ಇದೀನಿ ಅನ್ನುವಂಥದ್ದನ್ನ, ನಾನೇ ಸುಖ ಸ್ವರೂಪನಿದೀನಿ, ನಾನೇ ಆನಂದ ರೂಪನಿದೀನಿ, ನಾನೇ ಸ್ವಯಂ ಪ್ರಕಾಶನಿದೀನಿ ಅನ್ನುವಂಥದ್ದನ್ನ ಅಪರೋಕ್ಷ ಜ್ಞಾನ ಆದಾಗ
ಜ್ಞಾನಿ ಆದಾಗುತ್ತಾನು ಅಪರೋಕ್ಷ ಜ್ಞಾನ ಆಗುತ್ತಾನು ನೀ ಅಭ್ಯಾಸ ಬಿಡಬೇಡ. ಅಭ್ಯಾಸ ಮಾಡ್ತಾ ಇದ್ದೆ ಅಂದ್ರ ನಿನ್ಗೆ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಮೈತ್ರಾದೇವಿ ಯಾಜ್ಞವಲ್ಕರು ಬಹಳ ಎಲ್ಲಿ ಒಂದ್ ಅಕ್ಷರ ಬಿಡ ನಮ್ಗೆ ಏನು ಸಂಶಯ ಬಂದಿರಬಾರ್ದು ಈ ಪದ್ಯದೊಳಗ. ಹಂಗ ಸಂಶಯ ಬರ್ಲಾರ್ದಂಗ ಎಲ್ಲರಿಗೂ ಸ್ಪಷ್ಟ ಹೇಳ್ಕೋತ ಬಂದಾರ. ಅದನ್ನ ನಾವ್ ಎಲ್ಲರೂ ಮತ್ತಿಷ್ಟು ಮನನ ಮಾಡಿ ನಿಧಿಧ್ಯಾಸನದಾಗ ನಮ್ಮ ಸ್ಥಿತಿಯನ್ನು ಕಂಡುಕೊಳ್ಳೋಣ, ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ತಮಗೆ ತಿಳಿಸಿ, ಏನೋ ಹೇಳುದ್ರಾಗ ಕೂಡ ಏನೋ ಹೆಚ್ಚು ಕಮ್ಮಿ ಆಗ್ತಾವ, ಹೆಚ್ಚು ಕಮ್ಮಿ ಆದ್ರೂ ಕೂಡ ನನ್ನನ್ನು ಕ್ಷಮಿಸ್ತೀರಿ ಅಂತ ತಿಳಿಸಿ, ಮತ್ತು ಇನ್ನಿಷ್ಟು ನಾವು ನಿಧಿಧ್ಯಾಸನಗ ಹೋಗುವಂಗ ನಮ್ಗೆ ಸಾಕ್ಷಾತ್ಕಾರ ಆಗುವಂಗ ಸಿದ್ಧಾರೂಢರ ನಮಗ ನಿಮಗ ಕರುಣಿಸಲಿ ಅಂತೇಳಿ ನಾವು ನೀವು ಕೂಡಿ ಆ ಸಿದ್ಧಾರೂಢ ಪಾದಕ್ಕ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆ ಪಾದದಲ್ಲಿ ನಮ್ಮ ಭಕ್ತಿಯನ್ನಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ತಿಳಿಸಿ ಇವತ್ತಿನ ಸತ್ಸಂಗ ಇಲ್ಲಿಗೆ ಮುಕ್ತಾಯ ಮಾಡುಮ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನ 5 ಪದಗಳ ಮುಗಿದು ಇನ್ನು 15 ಪದಗಳು ಉಳಿದು. ಇನ್ನು 15 ಪದಗಳಂದ್ರ ಇನ್ನ ದಿನ ನಾವು ಒಂದೊಂದು ಮಾಡಿದ್ರೆ 15 ಮುಗಿತಾವ. ಇನ್ನು 2-3 ಹೇಳ್ಕೊತ ಹೋದ್ರೆ ಇನ್ನು 10-20 ದಿನದಾಗ ಈ ಪರಮಾನುಭೂತಿ ಮುಗಿತದ. ಅದಕ್ಕೆ ಈ ಪರಮಾನುಭೂತಿ ಮುಕ್ತಾಯ ಸಮಾರಂಭ ಅಂದ್ರ ನಾವು ಯಾವುದೇ ಕಾರ್ಯವನ್ನು ಉಪಕ್ರಮ ಉಪಸಂಹಾರ ಯಾವುದೇ ಕಾರ್ಯವನ್ನು ಮಾಡ್ಬೇಕಾದ್ರೆ ಅದನ್ನ ಸ್ಟಾರ್ಟಿಂಗ್ ಮಾಡಿ ಅದನ್ನ ಮುಕ್ತಾಯ ಮಾಡ್ಬೇಕಂತ ಹೇಳಿ ಇವತ್ತೆಲ್ಲ ಕಥೆಯಲ್ಲಿ ಗ್ರಂಥ ಅಲ್ಲಿ ಒಂದು ಪುರಾಣನೂ ಹಚ್ಚಿರ್ತೇವೆ, ಒಂದು ಬಸವಣ್ಣರ ಪುರಾಣ ಹಚ್ಚಿರ್ತೇವೆ, ಕಲಬುರ್ಗಿ ಒಂದು ಏನೋ ಅದನ್ನ ಮೊದಲ ಅದನ್ನ ಹೇಳಿ ಅದನ್ನ ಎಲ್ಲಿ ಮುಕ್ತಾಯ ಹೆಂಗ ಸಮಾರಂಭ ಮಾಡ್ತೇವಿ ಹಂಗೆ ಇದನ್ನ ಉಪಕ್ರಮವನ್ನ ನಾವಂದ್ರೆ ಇಲ್ಲಿ ತನ ಶ್ರವಣ ಮಾಡ್ಕೋತ ಬಂದದ್ದು ನಿಧಿಧ್ಯಾಸನ ಅಂದ್ರೆ ಕೊನೆಗೆ ಇದಕ್ಕೊಂದು ಗ್ರಂಥವನ್ನ ಮುಕ್ತಾಯ ಮಾಡೋಣ ಅನ್ನುವಂಥದ್ದನ್ನ ಉದ್ದೇಶ ಇಟ್ಕೊಂಡು ಒಳ್ಳೆ ಮಹಾತ್ಮರಿಂದ ಕರೆಸಿ ನಮ್ಮ ಅನುಭವಕ್ಕೆ ಬಂದದ್ದನ್ನ ನಾವು ಕೂಡ ನನಗೆ ಹಿಂಗ ಅನುಭವಕ್ಕೆ ಬಂತು ಅನ್ನುವಂಥದ್ದನ್ನ ಉದ್ದೇಶವನ್ನಿಟ್ಟುಕೊಂಡು ತಿಳಿಸುವಂಗ ನಮ್ಗ ಅಂತ ಶಕ್ತಿಯನ್ನ ಕಂಡುಕೊಳ್ಳೋದು ಒಂದು ತಾಲೀಮದೊಳಗದೆ ನಾವೀಗ ಒಂದು ರಂಗ ಬೈಲ ಅಂದ್ರ ನಾವು ಬೈಲಿಗೆ ಹೋಗಿಬೇಕಲ್ಲ, ನಾವು ನಾಟಕವನ್ನ ಹೊರಗ ಮಾಡ್ಬೇಕಲ್ಲ ಅನ್ನುವಂಥದ್ದನ್ನ ಇಟ್ಟುಕೊಂಡು ಆ ಮುಕ್ತಾಯ ಸಮಾರಂಭವನ್ನ ಒಂದು ಬಾಗೇಡಿ ಒಳಗ ಒಂದು ಸ್ಥಳದೊಳಗ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮೆಲ್ಲ ಓಂ ನಮಃ ಶಿವಾಯ ಗ್ರೂಪದ ಸಂಘಟಕರು ಚರ್ಚೆ ಮಾಡ್ಕೋತ ಬಂದಾರ. ಬಹಳ ಸರಳವಾದ ಕಾರ್ಯಕ್ರಮವನ್ನು ಮಾಡೋಣ. ಅದ್ದೂರಿ ಬೇಡ, ಯಾವುದೂ ಬೇಡ, ಸನ್ಮಾನ ಬೇಡ, ಯಾವುದೂ ಇಲ್ಲದೆ ಸರಳವಾದ ಒಂದು ಮಹಾತ್ಮರ ಅನುಭವ ಮತ್ತು ಪ್ರಸಾದ ಇಷ್ಟೇವನ್ನು ಉದ್ದೇಶ ಇಟ್ಕೊಳ್ಳೋದು. ಮಹಾತ್ಮರ ದರ್ಶನ, ಈ ಮುಕ್ತಾಯ ಸಮಾರಂಭ ಮಾಡಿ ಒಂದು ಮಂಗಳಾರತಿಯನ್ನಾಡಿ ಮುಕ್ತಾಯ ಮಾಡಿ ಮತ್ತ ಮುಂದಿನ ವಿಚಾರಗಳನ್ನ ನಾವು ಆ ಕೊನೆಯ ಸತ್ಸಂಗದೊಳಗೆ ಮಾತನಾಡೋಣ. ಈಗ ತಾವು ಎಲ್ಲರೂ ಕೂಡ ಎಲ್ಲೇ ಇದ್ರು ಕೂಡ ಬರುವ ಒಂದು ಸಂಕಲ್ಪವನ್ನು ಇಟ್ಕೊಳ್ಳೋಣ. ಆ ಬಾಗೇವಾಡಿಗೆ ಬಂದು ಆ ಸತ್ಸಂಗದೊಳಗ ಆ ಪರಮಾನುಭೂತಿ ಮುಕ್ತಾಯ ಸಮಾರಂಭದೊಳಗೆ ತಾವು ಎಲ್ಲರೂ ಭಾಗವಹಿಸಬೇಕು ಅನ್ನುವಂಥದ್ದನ್ನ ಈಗಲಿದ್ದ ಪ್ರಿಪೇರ್ ಮಾಡ್ಕೊತ ಬಂದ್ರ ಅವಾಗ ತಮಗೂ ಕೂಡ ಯಾವೇ ಕೆಲಸಗಳಿದ್ರು ಕೂಡ ಬದಿವತ್ತಿ ಬರುವಂಗ ತಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನ ನಮಗ ಆ ಮತ್ತ ಸಿದ್ಧಾರೂಢ ಕಾಣಿಸ್ಬೇಕು. ನಾವ್ ಅಂತೀವಿ ನಮಗ ಏನ್ ವಿಘ್ನ ಬರ್ತಿರ್ತಾವ ಅಂತ ಶಕ್ತಿಯನ್ನ ಆ ಸಿದ್ಧಾರೂಢ ಕಾಣಿಸ್ಲಿ ಅಂತೇಳಿ ನಾವು ನೀವು ಕೂಡಿ ಅದೊಂದು ಒಳ್ಳೆ ಕಾರ್ಯಕ್ರಮವನ್ನ ಸಹಜವಾದ ಸರಳವಾದ ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಳ್ಳೋಣ. ಯಾರದ ಒಬ್ಬರದೇ ಬೇಡ, ಯಾರಿಗೇನು ಬೇಡ ಅನ್ನೋದು ಬೇಡ. ಎಲ್ಲರೂ ಕೂಡ ಅತಿ ಕಡಿಮೆ ಖರ್ಚಿನೊಳಗ 10-20 ರೂಪಾಯಿ ಖರ್ಚಿನೊಳಗ 100 ರೂಪಾಯಿ ಒಳಗ ಖರ್ಚಿನೊಳಗ ಆ ಕಾರ್ಯಕ್ರಮವನ್ನು ಎಲ್ಲರೂ ಮಾಡೋಣ. ಅಂದ್ರೆ ನಮ್ಮ ಉದ್ದೇಶ ಏನದ ಪರಮಾನುಭೂತಿ ಕೇಳಿದ್ದು ಅಲ್ಲಿ ಕುರ್ಚಿ ಸನ್ಮಾನ ಯಾವುದು ಖರ್ಚು ಆಡಂಬರ ಖರ್ಚು ಯಾರಿಗಿಲ್ಲ, ಗುರುಗಳಿಗಿಲ್ಲ, ಬಂದವ್ರಿಗಿಲ್ಲ, ಯಾರಿಗಿಲ್ಲದೆ ಸರಳವಾದ ಸಹಜವಾದ ಕಾರ್ಯಕ್ರಮ ಇರ್ಬೇಕು. ನಮ್ಮ ಕಾರ್ಯಕ್ರಮ ಎಷ್ಟು ಸಹಜ ಬರ್ತದ, ಎಷ್ಟು ಸರಳವಾಗ್ತದ, ಅದು ಬಹಳ ದಿವಸ ನಡೀತದ. ನಮ್ಮೆಲ್ಲರಿಗೂ ಕೂಡ ಅದು ಒಂದು ಮಾದರಿ ಆಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ. ಅದಕ್ಕೆ ಆ ಕಾರ್ಯಕ್ರಮದೊಳಗ ತಾವು ಎಷ್ಟೇ ದೂರ ಇದ್ರು ಕೂಡ ಒಂದೇ ದಿವಸ 10 ಗಂಟೆಕ ನಾವು ಇಲ್ಲಿ ಬಂದೇವಂದ್ರ 3 ಗಂಟೆ 3 ತಾಸಿನ ಕಾರ್ಯಕ್ರಮ ಮುಗಿತದ. ಮತ್ತ ತಮ್ಗೆ ಹೋಲಾಕಾದ್ರು ಇಲ್ಲಿ ಇಳ್ಕೊಳಕಾದ್ರು ಕೂಡ ಎಲ್ಲಾ ಅನುಕೂಲ ಇರ್ತದ ಅನ್ನುವಂಥದ್ದನ್ನ ಇವತ್ತ ಯಾಕಂದ್ರೆ ಇನ್ನು 15 ದಿನ ಉಳಿತು. ಅದರ ಒಬ್ಬರೇ ಗುರುಗಳನ್ನ ಕರ್ಸಮ ಅಂದ್ರೆ ಕೇಳಕ್ ಸಮಯ ಸಿಗ್ತದ. ನಾವು 4-5 ಮಂದಿ ಸ್ವಾಮಿಗಳು ಕರ್ಸಿದೇವಂದ್ರ ಅವ್ರ ಬಾಯಲ್ಲಿ ಒಬ್ಬರು ಕೇಳಕ್ ಇದನ್ನೇ ಆಗುದಿಲ್ಲ. ಯಾಕೆ ನಮ್ಮ ಸತ್ಸಂಗ ಗ್ರೂಪ್ನೊಳಗೂ ಕೂಡ 4-5 ಮಂದಿ ಮಾತಾಡೋರು ಇರ್ತಾರ. ಮತ್ತು ಪರಮ ಪೂಜ್ಯರು ಜ್ಞಾನಿಗಳಾದಂತ ಸಿದ್ದೇಶ್ವರ ಸ್ವಾಮಿಗಳ ದಾರಿಯಲ್ಲಿ ನಡೆದು ಬಂದಂತ ನಮ್ಮ ಬೆನಕನಹಳ್ಳಿ ಪೂಜ್ಯರನ್ನ ಕರ್ಸೋಣ. ಅವ್ರು ಯಾವ ಖರ್ಚಿಲ್ಲ, ಯಾವ ಆಡಂಬರ ಇಲ್ಲ, ಯಾವ ದಕ್ಷಿಣೆ ಇಲ್ಲ, ಶಾಲಾ ಸನ್ಮಾನಗಳಿಲ್ಲ. ಸಹಜವಾಗಿ ಸರಳವಾಗಿ ಬಂದು ಸರಳವಾಗಿ ಕಾರ್ಯಕ್ರಮ ಕೊಡುವಂತವ್ರು ಯಾರಿದ್ರ ನಮ್ಮ ಬೆನಕನಹಳ್ಳಿ ಪೂಜ್ಯರು. ಅಂತ ಪೂಜ್ಯರನ್ನ ಕರೆಸಿ ಮತ್ತು ಬಾಗೇವಾಡಿಯ
ಒಂದು ವಿರಕ್ತ ಮಠದ ಪೂಜ್ಯರಾದ ಸಿದ್ಲಿಂಗ ದೇವರನ್ನು ಕೂಡ ಹೇಳಬೇಕು ಅಂತ ಸಂಕಲ್ಪ ಮಾಡೀವಿ. ಅದನ್ನ ಎಲ್ಲವನ್ನೂ ಕೂಡ ಅದೇನು ಎಲ್ಲಿಗೆ ಏನು ಆಗ್ತದ ಅನ್ನುವಂಥದ್ದನ್ನೇ ನಾನು 4-5 ದಿನದಾಗ ನಮ್ 28ನೇ ತಾರೀಕ ತಿಂಗಳ ಕೊನೆಯ ಕಾರ್ಯಕ್ರಮ ಮುಕ್ತಾಯ ಸಮಾರಂಭದೊಳಗ ಇದನ್ನೆಲ್ಲರೂ ಚರ್ಚೆ ಮಾಡಿ ಗುರುಗಳನ್ನ ಹೇಳಿ ಅವಾಗ ನಿರ್ಣಯ ಮಾಡ್ತೇವೆ ಅನ್ನುವಂಥದ್ದನ್ನ ತಮಗೆ ತಿಳಿಸ್ತೇವೆ ಅನ್ನುವಂಥದ್ದನ್ನ ತಿಳಿಸಿ ಇವತ್ತಿನ ಸತ್ಸಂಗದೊಳಗ ಭಾಗಿಯಾಗಿ ಇಲ್ಲಿ ತನಕ ಕೇಳಿದಂತ ತಮ್ಮೆಲ್ಲರ ಶರಣರಿಗೂ ಕೂಡ ಭಕ್ತಿಯ ಶರಣಾರ್ಥಿನ ಸಲ್ಲಿಸಿ ಇವತ್ತಿನ ಸತ್ಸಂಗ ಇಲ್ಲಿ ಮುಕ್ತಾಯ ಮಾಡೋಣ್ರಿ.